ದಸರಾ ನಮ್ಮಿಂದ ಏನು ಶುರು ಆಗಿದೆ ಅಂತಲ್ಲ, ಬಹಳ ದೊಡ್ಡ ಇತಿಹಾಸ ಇದೆ. ಈ ವಿಜಯದಶಮಿ ದಿನ ಅರ್ಜುನ ಶಮಿಗೆ ಯಾವ ರೀತಿ ಪೂಜೆ ಮಾಡಿ ನಂತರ ಯುದ್ಧಕ್ಕೆ ಹೋಗ್ತಾನೋ ಅದೇ ರೀತಿ ನಾವು ಕೂಡ ಶಮಿ ಪೂಜೆ ಮಾಡಿ ನಮ್ಮ ಆಯುಧಗಳು ಅಲ್ಲೇ ಇರ್ತವೆ, ಅಲ್ಲೂ ಅದಕ್ಕೆ ಪೂಜೆ ಮಾಡಿ ನಾವು ಕೂಡ ಎಲ್ಲ ಬರುವಂಥದ್ದೇನು ಸಮಸ್ಯೆಗಳಿರ್ಬೋದು, ಬರುವಂಥದ್ದು ಎಲ್ಲ ಉಪಕ್ರಮಗಳಿರ್ಬೋದು, ಏನೇ ನಾವು ಯತ್ನಿಸ್ತೀವೋ ಅದರಲ್ಲಿ ವಿಜೇತರಾಗಬೇಕು ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋದು. ಸಿಂಹಾಸನ ಅಂತ ಹೇಳ್ತಿದ್ದ ಹಾಗೇನೆ ಮೈಸೂರು ಸಂಸ್ಥಾನದ ಸಿಂಹಾಸನಕ್ಕೂ ಕೂಡ ಒಂದು ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದು ಅವರ ಚಿತ್ರಕಥೆ ಅದು ಒಂದು ಕಾಮಿಕ್ ಇರೋದು. ನಮ್ಮ ವಂಶದವರಲ್ಲಿ ಏಕೈಕ ರಾಜ ಅಂದ್ರೆ ಕಂಠೀರವ ನರಸಿಂಹಗೌಡ. ಸರ್, ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ಸಂಸ್ಥಾನದ ಪ್ರಕಾರ ಹೇಳೋದಾದ್ರೆ ಯಾರಿಗೆ ಸೇರಿತ್ತು? ನಿತ್ಯ ವಾಕಿಂಗ್ ಮಾಡುವಾಗ ಎಲ್ಲರೂ ಕೂಡ ಟ್ರಾಫಿಕ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಬೆಳಗ್ಗೆನೆ ಎಲ್ಲರೂ ಆನೆಗಳು ಹಿಂದೆನೇ ಇರ್ತಾರೆ, ಯಾರು ಒಂದು ದೂರು ಮಾಡೋದಿಲ್ಲ. ಯಾಕಂದ್ರೆ ಆನೆಗಳು ಇದ್ರೆ ಏನು ಪರವಾಗಿಲ್ಲ ಅಂತಾನೆ ಎಲ್ಲರ ಒಂದು ಭಾವನೆ. ಸೊ ಇದು ಮೈಸೂರಿನಲ್ಲಿ ಈ ಸಮಯದಲ್ಲಿ ಒಂದು ಪದ್ಧತಿನೇ ಆಗಿದೆ, ಒಳ್ಳೇದು. ಈಗ ಗಂಡಸರು ಒಂದ್ ತಕ್ಷಣ ಹೆಂಡತಿ ಕೈಲಿ ಬಯಸ್ಕೊಳ್ಳೋದು ಜನ್ಮಸಿದ್ಧ ಹಕ್ಕು ಅನ್ನೋ ತರ ಆಗ್ಬಿಟ್ಟಿದೆ. ಅದು ಮಹಾರಾಜರಿಗೂ ನಡೆಯುತ್ತಾ? ಸರ್, ನಮ್ಮಂತ ಸಾಮಾನ್ಯ ಜನತೆಗಳ ಮನೆಯಲ್ಲಿ ಟೂತ್ ಪೇಸ್ಟ್ ಏನಾದ್ರು ಖಾಲಿ ಆಗ್ಬಿಟ್ರೆ ಅದನ್ನ ಫುಲ್ ಚೆನ್ನಾಗಿ ಪ್ರೆಸ್ ಮಾಡಿ ತುದಿ ತಕ್ಕ ತಂದು ಒಂಚೂರು ಹಾಗೆ ಹಲ್ಲುಚ್ತಾರೆ. ಮಹಾರಾಜರು ಈ ಥರ ಎಲ್ಲ ಮಾಡ್ತಾರ? ಆನ್ಲೈನ್ ಶಾಪಿಂಗ್ ಮಾಡೋದುಂಟ ಅಂತ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಪಾಲಿಟಿಕ್ಸಾ ಅಥವಾ ರಾಜ ಪದವಿನ ಅಂತ. ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ದಸರಾ ಹಬ್ಬ ಅಂದ್ರೇನೆ ವಿಶ್ವವಿಖ್ಯಾತ ಮೈಸೂರು ದಸರಾ. ದಸರಾ ಅಂದ ತಕ್ಷಣ ಅಂಬಾರಿ ಉತ್ಸವ. ಸೊ ದಸರಾ ಮೈಸೂರಲ್ಲಿ ಶುರುವಾಗಿದ್ದು, ಅಂಬಾರಿ ಉತ್ಸವ ಶುರುವಾಗಿದ್ದು ಹೇಗೆ ಅಥವಾ ಯಾವಾಗ ಅಂತ? ದಸರಾ ನಮ್ಮಿಂದ ಏನು ಶುರು ಆಗಿದೆ ಅಂತಲ್ಲ, ಬಹಳ ದೊಡ್ಡ ಇತಿಹಾಸ ಇದೆ. ನಮ್ಮ ಹಿಂದೆ ಕರ್ನಾಟಕ ಸಾಮ್ರಾಜ್ಯ ಇತ್ತು, ಸಾಮಾನ್ಯವಾಗಿ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಅವರು ಮಾಡ್ತಾಯಿದ್ರು ನವರಾತ್ರಿ ಆಚರಣೆ. ಬೇರೆ ಬೇರೆ ರಾಜಮನೆತನಗಳು ಮಾಡ್ತಾಯಿದ್ರು. ಹಿಂದೆ ದೊಡ್ಡ ಮಟ್ಟದಲ್ಲಿ ಅಶ್ವಮೇಧ ಯಜ್ಞ ಮಾಡ್ತಾಯಿದ್ರು. ಅದರ ವೆಚ್ಚ ಭಾಳ ಜಾಸ್ತಿ ಆಯಿತು ಬರ್ತಾ. ಸೊ ಅದಕ್ಕೆ ವಿಜಯನಗರ ಟೈಮಲ್ಲಿ ಕರ್ನಾಟಕ ಸಾಮ್ರಾಜ್ಯದ ಒಂದು ಸಮಯದಲ್ಲಿ ಹೆಚ್ಚು ಒಂದು ಪ್ರೋತ್ಸಾಹ ಈ ನವರಾತ್ರಿಗೆ ಕೊಟ್ಟರು. ಆ 10 ದಿನದ ಆಚರಣೆಯಲ್ಲಿ ಇಡೀ ಸಾಮ್ರಾಜ್ಯದಿಂದ ಇರುವಂಥದ್ದು ಎಲ್ಲ ಮಹಾಮಂಡಲೇಶ್ವರದಿಂದ ಅವ್ರವ್ರ ಸೇನೆಗಳು ಬರ್ತಾಯಿದ್ವು ವಿಜಯನಗರಕ್ಕೆ. ಅವರು ಕೂಡ ರಾಜ್ಯದ ಒಂದು ದೊಡ್ಡ ಪ್ರದರ್ಶನ ಆಗ್ತಾಯಿತ್ತು. 10 ದಿನ ದೊಡ್ಡ ಪೂಜೆಗಳು ಆಗ್ತಾಯಿತ್ತು. ಅದೆಲ್ಲನೂ ಕೂಡ ನೀವು ಓದ್ಬೋದು, ಬೇರೆ ಬೇರೆ ದಾಖಲೆಗಳಿದ್ದಾವೆ. ಅಂದಿನ ಕಾಲದಲ್ಲಿ ಪೋರ್ಚುಗೀಸ್ ಟ್ರಾವೆಲರ್ ಇರ್ಬೋದು, ಚೈನೀಸ್ ಟ್ರಾವೆಲರ್ ಇರ್ಬೋದು, ಎಲ್ಲನೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಅಲ್ಲಿ ಅವರು ಮಾಡ್ತಾ ಇರುವಂಥದ್ದು ಏನು ಪದ್ಧತಿ ಇತ್ತು ಅದು ನಾವು ಕೂಡ ಅಳವಡಿಸ್ಕೊಂಡು ಮುಂದುವರಿತಾ ಬಂದಿದ್ದೀವಿ 1610ರಿಂದ. ಸೊ ಇದು ಮೂಲತಃ ದೇವಿ ಮಹಿಷಾಸುರ ಮೇಲೆ ಯುದ್ಧ ಮಾಡೋದು, ಮಹಿಷಾಸುರ ಮೇಲೆ ವಿಜೇತರಾಗಿ ನಂತರ ಏನು ಆಚರಣೆ ಆಗುತ್ತೆ ಅಂತ. ದೇವಿ ಮಹಾತ್ಮೆ ಏನಿದೆ ಅದು ನಮ್ಮ ಮಾರ್ಕಂಡ್ಯ ಪುರಾಣದಲ್ಲಿರುವಂಥದ್ದು. ಸಪ್ತಶತಿ ಅಥವಾ ಬೇರೆ ಬೇರೆ ಹೆಸರಲ್ಲಿ ಕರೀತಾರೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿದೆ ದೇವಿ ಯಾವ ರೀತಿ ಮಹಿಷಾಸುರ ಮೇಲೆ ವಿಜೇತರಾಗಿ ನಂತರ ಏನೇನು ಆಚರಣೆ ಆಗುತ್ತೆ. ಸೊ ಅದು 10 ದಿನದ್ದು ಕಾಳರಾತ್ರಿ ಸಪ್ತಮಿ ದಿನ, 7ನೇ ದಿನ, ನಂತರ ದುರ್ಗಾಷ್ಟಮಿ, ನವಮಿ, ದಸರಾ. ಅದೆಲ್ಲನೂ ಕೂಡ ಒಂದು ಪದ್ಧತಿ ಇದೆ, ಪರಂಪರೆ ಇದೆ. ಮಾರ್ಕಂಡ್ಯ ಪುರಾಣ ಜೊತೆಗೆ ಕಾಲಿಕಾ ಪುರಾಣದಲ್ಲಿ ಆ ರೀತಿ ನಾವು ಆರಾಧನೆ ಮಾಡಬೇಕು ಅಂತಲೂ ಕೂಡ ಇದೆ. ಋಗ್ವೇದದಲ್ಲಿ ಉಲ್ಲೇಖ ಇದೆ. ಯಾಕಂದರೆ ಇದು ಈ ಸಮಯದಲ್ಲಿ ಇಂದ್ರ ವೃತ್ತಾಸುರ ಮೇಲೂ ಕೂಡ ವಿಜೇತರಾಗಿರ್ತಕ್ಕಂಥ ಸಮಯ ಅಂತಲೂ ಕೂಡ ನಾವು ಉಲ್ಲೇಖ ಮಾಡ್ತೀವಿ. ಸೊ ಈ ಥರ ಬೇರೆ ಬೇರೆ ಪುರಾಣ ವೇದಗಳಲ್ಲಿ ಉಲ್ಲೇಖ ಇದ್ದಾವೆ. ಇದೆಲ್ಲನೂ ಕೂಡ ಈ ಸಮಯದಲ್ಲಿ ನಾವು ಒಬ್ಸರ್ವ್ ಮಾಡ್ತೀವಿ. ಜೊತೆಗೆ ಕೊನೆಯದರಲ್ಲಿ ವಿಜಯದಶಮಿ ದಿನ ಅರ್ಜುನ ಶಮಿಗೆ ಯಾವ ರೀತಿ ಪೂಜೆ ಮಾಡಿ ನಂತರ ಯುದ್ಧಕ್ಕೆ ಹೋಗ್ತಾನೋ ಅದೇ ರೀತಿ ನಾವು ಕೂಡ ಶಮಿ ಪೂಜೆ ಮಾಡಿ ನಮ್ಮ ಆಯುಧಗಳು ಅಲ್ಲೇ ಇರ್ತವೆ, ಅಲ್ಲೂ ಅದಕ್ಕೆ ಪೂಜೆ ಮಾಡಿ ನಾವು ಕೂಡ ಎಲ್ಲ ಬರುವಂಥದ್ದೇನು ಸಮಸ್ಯೆಗಳಿರ್ಬೋದು, ಬರುವಂಥದ್ದು ಎಲ್ಲ ಉಪಕ್ರಮಗಳಿರ್ಬೋದು, ಏನೇ ನಾವು ಯತ್ನಿಸ್ತೀವೋ ಅದರಲ್ಲಿ ವಿಜೇತರಾಗಬೇಕು ಅಂತ ನಾವು ಕೂಡ ಪ್ರಾರ್ಥನೆ ಮಾಡೋದು. ಸರ್, ನಾವೆಲ್ಲ ಹೊರಗೆ ನಡೆಯುವಂಥ ದಸರಾ ಬಗ್ಗೆ, ಅಂಬಾರಿ ಉತ್ಸವದ ಬಗ್ಗೆ, ದಸರಾ ಪ್ರೊಸೆಷನ್ ಬಗ್ಗೆ ನೋಡ್ತೀವಿ. ಒಳಗೆ ಅರಮನೆ ಒಳಗೆ ನಡೆಯುವಂಥ ದಸರಾ ಅಥವಾ ನವರಾತ್ರಿ, ತಾವು ಆಚರಿಸುವಂಥ ನವರಾತ್ರಿ ಬಗ್ಗೆ ನಮ್ಗೆ ಹೇಳೋದಾದ್ರೆ? ಪಾಡ್ಯದ ದಿನ ಬೆಳಗ್ಗೆ ಇದು ಎಣ್ಣೆ ಸ್ನಾನ ಆಗುತ್ತೆ. ಅದು ಸಹಜವಾಗಿ ನಾವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಇರ್ಬೋದು, ರಾಜಪ್ರಭುತ್ವದ ವ್ಯವಸ್ಥೆ ಇರ್ಬೋದು, ರಾಜರು ಸಾಮಾನ್ಯವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಸಮಾಜದ ಜೊತೆಗೆ ಇರ್ತಾಯಿತ್ತು. ಸೊ ಅದಕ್ಕಾಗಿ ಏನೇನೋ ಅಶುದ್ಧ ಒಂದು ಪ್ರಭಾವಗಳು ಇದ್ದೇ ಇರ್ತವೆ. ಇದು ನಿಜ, ಅಶುದ್ಧ ಅಂತ ಅಲ್ಲ, ಅದು ಸಾಮಾನ್ಯವಾಗಿ ಇವತ್ತು ಆರಾಧನೆ ಮಾಡುವಾಗ ಭಾಳ ಶುದ್ಧವಾಗಿ ನಾವು ಮಾಡಬೇಕಾಗಿದೆ, ಭಾಳ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗಿದೆ. ಸೊ ಅದಕ್ಕಾಗಿ ಅದರದ್ದು ಒಂದು ಸುತ್ತಮುತ್ತ ಇರುವಂಥದ್ದು ಪದ್ಧತಿನೇ ಬೇರೆ. ಅದಕ್ಕಾಗಿ ನಾವು ಎಲ್ಲರೂ ಕೂಡ ಒಂದು ದೇವ್ರ ಸನ್ನಿಧಿಗೆ ಹೋಗೋಕ್ಕಾಗಲ್ಲ.
ಆಚೆಯಿಂದಾನೇ ಪ್ರಾರ್ಥನೆ ಮಾಡ್ಬಿಟ್ಟು ಹೋಗೋದು. ಯಾಕಂದರೆ ಅಲ್ಲಿಗೆ ಒಂದು ಶಿಷ್ಟಾಚಾರ ಇರುತ್ತೆ. ಆದರೆ 10 ದಿನ ನಾವು ಕೂಡ ಆರಾಧನೆ ಮಾಡ್ತೀವಲ್ಲ, ನಾವು ಕೂಡ ಸಾಮಾನ್ಯರ ಜೊತೆ ಇರೋವಂಥದ್ದು ವ್ಯಕ್ತಿಗಳು ಇವತ್ತು ಬಂದು 10 ದಿನ ಒಂದು ಶುದ್ಧ ರೀತಿಯಲ್ಲಿ ಆರಾಧನೆ ಮಾಡಬೇಕಾಗಿದೆ. ಸೊ ಆ ಎಣ್ಣೆ ಸ್ನಾನ ಮತ್ತು ನಂತರ ಕಂಕಣ ಕಟ್ಟೋದ್ರಲ್ಲಿ, ಕಂಕಣ ರೋಹಣ ಮಾಡೋದ್ರಲ್ಲಿ ನಮಗೆ ಒಂದು ರೀತಿಯ ಶುದ್ಧತೆ ಬರುತ್ತೆ. ಅದು ಒಂದು ಚೌಕಟ್ಟು ಅಷ್ಟೇ, ಒಂದು ಭಾವನೆ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಸಾಂಕೇತಿಕವಾಗಿ ಅದು ಮಾಡುವಂಥದ್ದು ಒಂದು ವಿಧಿ. ಜೊತೆಗೆ ಸಿಂಹಾಸನ ರೋಹಣ ಆಗುತ್ತೆ. ಅದು ಸಹಜವಾಗಿ ಪ್ರಥಮ ಬಾರಿಗೆ ನಾವು ಸಿಂಹಾಸನ ಮೇಲೂ ಕೂತ್ಕೊಳ್ಳೋದು ಅದು ಏನಕ್ಕೆಂದರೆ ಅದು ಬೆಳಗ್ಗೆನೇ ಅವರು ಪ್ರಾಣ ಪ್ರತಿಷ್ಠೆ ಮಾಡಿರ್ತಾರೆ ಸಿಂಹಾಸನಕ್ಕೆ. ಸಿಂಹಾಸನ ಮೇಲೆ ಕೂರೋರು ಅದು ವ್ಯಕ್ತಿಯ ರೂಪದಲ್ಲಿ ನೋಡೋದು ಬದಲು ನಾವು ಅದು ಒಂದು ಹಿಂದೆ ಆಳ್ತಾ ಇರುವಂಥದ್ದು ವ್ಯಕ್ತಿ ಇವತ್ತು ಆ ಪರಂಪರೆ ಕಸ್ಟೋಡಿಯನ್ ಆಗಿ ನೀವು ನೋಡೋದಲ್ಲಿ. ಸೊ ಅದೆಲ್ಲನೂ ಸಿಂಹಾಸನ ರೋಹಣ ಆಗುತ್ತೆ. ಅದಕ್ಕೆ ಮುಂಚೆ ನವಗ್ರಹ ಒಂದು ಪೂಜೆ ಇರುತ್ತೆ, ಕಲಶ ಪೂಜೆ ಇರುತ್ತೆ, ಇತ್ಯಾದಿ ಎಲ್ಲ ಮುಗಿಯುತ್ತೆ. ನಂತರ ಸಾಯಂಕಾಲ ಪ್ರತಿದಿನ ದರ್ಬಾರ್ ಇರುತ್ತೆ. ಮಧ್ಯದಲ್ಲಿ ಪಂಚಮಿ ಅಥವಾ ಷಷ್ಠಿ ದಿನ ಇದಕ್ಕೆ ನಮ್ಮ ಸರಸ್ವತಿ ಪೂಜೆ ಇರುತ್ತೆ. ನಂತರ ಕಾಳರಾತ್ರಿ ದಿನ, ಸಪ್ತಮಿ ದಿನ ಕಾಳರಾತ್ರಿ ಅದು ಇದರ ಪೂಜೆ ಇರುತ್ತೆ. ನಮ್ಮ ಮಹಿಷಾಸುರನ ಸಂಹಾರ ಮಾಡುವಂಥದ್ದು ವಿಧಿ ನಡೆಯುತ್ತೆ. ನಂತರ ದುರ್ಗಾಷ್ಟಮಿ ಭಾಳ ವಿಶೇಷವಾದಂಥ ದಿನ, ವಿಶೇಷವಾದಂಥ ಅಭಿಷೇಕ ಆಗುತ್ತೆ. ನಿತ್ಯ ನಮ್ಮದು ಬೆಳಗ್ಗೆ ಒಂದು 3:30-4 ಗಂಟೆ ಕಾಲ ಪೂಜೆ ಇರುತ್ತೆ. ಸಾಯಂಕಾಲ ಒಂದು 2:30 ಗಂಟೆ ಕಾಲ ಪೂಜೆ ಇರುತ್ತೆ. ದರ್ಬಾರ್ ಆದಮೇಲೆ ಮಹಾಮಂಗಳಾರತಿ, ಬೆಳಗ್ಗೆನೂ ಕೂಡ ಪೂಜೆ ಆದ ನಂತರ ಮಹಾಮಂಗಳಾರತಿ. ನವಮಿ ದಿನ ನೀವೆಲ್ಲರೂ ನೋಡ್ತಾ ಇರ್ತೀರ, ಆಯುಧ ಪೂಜೆ ಆಗುತ್ತೆ. ನಂತರ ಬಂದು ಆಚೆಗೆ ಇದು ಅಶ್ವ ಗಜ ಪೂಜೆ ಇರುತ್ತೆ. ಹಸುಗೂ ಕೂಡ ಪಟ್ಟದ ಹಸುಗೆ ಪೂಜೆ ಇರುತ್ತೆ. ಎಲ್ಲ ರಾಜರ ಒಂದು ಲಾಂಛನೆಗೆ ಅದಕ್ಕೆ ಒಂದು ಮರ್ಯಾದೆ ಕೊಡುವಂಥದ್ದು ಕೆಲಸ ಆಗುತ್ತೆ. ನಂತರ ನವಮಿ ಸಾಯಂಕಾಲ ಕೊನೆಯ ಒಂದು ದರ್ಬಾರು ಆ ವರ್ಷಕ್ಕೆ. ಅದಾದ ನಂತರ ಕಂಕಣ ವಿಸರ್ಜನೆ ಆಗುತ್ತೆ. ಅಮಲ್ ದೇವ್ ತಮ್ಮಗೆ ಒಂದು ಪೂಜೆ ಆಗುತ್ತೆ. 10ನೇ ದಿನ ವಿಜಯದಶಮಿ, ಉತ್ತರ ಪೂಜೆಯಿಂದ ಪ್ರಾರಂಭ ಆಗಿ ವಿಜಯ ಯಾತ್ರೆ ಆಗುತ್ತೆ. ಮಧ್ಯದಲ್ಲಿ ವಜ್ರಮುಷ್ಟಿನೂ ಕೂಡ ಅದರದ್ದು ಒಂದು ಪ್ರದರ್ಶನ ಆಗುತ್ತೆ. ವಿಜಯ ಯಾತ್ರೆ ಈ ಪ್ರಸ್ತುತ ನಮ್ಮ ಭುವನೇಶ್ವರಿ ದೇವಸ್ಥಾನದಲ್ಲಿ ಒಂದು ಬನ್ನಿಮರ ಇದೆ, ಅಲ್ಲೇ ನಾವು ಪೂಜೆ ಮಾಡಿ ಅಲ್ಲಿಗೆ ನಮ್ಮ ದಸರಾ ಆಚರಣೆ ಮುಗೀತು ಸಹಜವಾಗಿ ಅದು ಅಂತ. ಆದರೆ ಸರ್ಕಾರಿ ದಸರಾ ಅದಾದ ನಂತರ ಅವ್ರು ಮಾಡ್ಕೋತಾರೆ. ಸರ್, ಈಗ ಸಿಂಹಾಸನ ಅಂತ ಹೇಳ್ತಿದ್ದ ಹಾಗೆಯೇ ಮೈಸೂರು ಸಂಸ್ಥಾನದ ಸಿಂಹಾಸನಕ್ಕೂ ಕೂಡ ಒಂದು ಇತಿಹಾಸ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾಯ್ತು. ಇದು ಕ್ಲೇಮು. ನಾವೆಲ್ಲೂ ಇದಕ್ಕೆ ಏನು ಮೂಲ ದಾಖಲೆಗಳು ಅಂತ ತೋರಿಸ್ಬಿಟ್ಟು ಮಾಡೋದು ಭಾಳ ಕಷ್ಟನೇ. ಆದರೆ ಇದು ನಮ್ಮ ಇತಿಹಾಸದಲ್ಲಿ ಇರುವಂಥದ್ದು. ಯಾವ ರೀತಿ ಪುರಾಣದ ಪುಟಗಳಲ್ಲಿ ಒಂದು ಇತಿಹಾಸ ಇದೆ, ನಮ್ಮ ಅರಮನೆಯಲ್ಲೂ ಕೂಡ ಈ ಇತಿಹಾಸ ಬಂದಿದೆ ಪ್ರಾಚೀನ ಕಾಲದಿಂದ. ಕಂಪಿಲ ರಾಜರು ಇದ್ರು ಭಾರತದ ಒಂದು ಮಧ್ಯಭಾಗದಲ್ಲಿ, ಕಂಪಿಲ ರಾಯರು ಅಂತ. ಅವರ ಒಂದು ಅದ್ರ ಹಿಂದೆನೂ ಕೂಡ ಭಾಳ ದೊಡ್ಡ ಇತಿಹಾಸ ಇದೆ. ಪಾಂಡವರಿಂದ ಅವ್ರ ಕೈಗೆ ಬಂದಿದೆ. ಇದು ಮರದ ಸಿಂಹಾಸನ. ನಿಜಕ್ಕೆ ನೋಡಕ್ಕೆ ಹೋದರೆ ಇವತ್ತು ಕೂಡ ಫಿಗ್ ವುಡ್ ಅಂತ ಹೇಳ್ತಾರೆ. ಹಿಂದೆ ಅದು ಐವರಿಯಲ್ಲಿ ಇತ್ತು, ಅಂದರೆ ಆನೆ ಒಂದು ದಂತದ ಒಂದು ಇದರಲ್ಲಿ ಕವರ್ ಆಗ್ತಾ ಇತ್ತು ಅಂತ ಅವ್ರು ಹೇಳ್ತಾ ಇದ್ರು. ಇವಾಗ ಅದು ನಮಗೇನು ಅದೇನು ಎಲ್ಲೂ ನೋಡಿಲ್ಲ ನಾವು, ಆದರೆ ಅದೇ ಹಿಂದೆ ಅವರೆಲ್ಲ ಹೇಳ್ತಾ ಇದ್ರು ಆಗಿನ ಕಾಲದಲ್ಲಿ ಆ ರೀತಿ ಇತ್ತು ಅಂತ. ಪಾಂಡವರಿಂದ ಕೊನೆಯದಾಗಿ ಒಂದು ಲೈನಲ್ಲಿ ಬಂದು ಈ ಕಂಪಿಲ ರಾಯರಿಗೆ ಬಂದರು. ಅವರು ತುಗ್ಲಕ್ಕಿನ ಒಂದು ಸೇನೆಯನ್ನು ಎದುರಿಸೋ ಸಮಯದಲ್ಲಿ ಅವ್ರಿಗೆ ಗೊತ್ತಾಯಿತು ಇದು ನಾವು ಈ ಯುದ್ಧದಲ್ಲಿ ವಿಜೇತರಾಗಲ್ಲ. ಸೊ ಅದು ಅವರು ಯಾವುದೋ ಒಂದು ಅಂಡರ್ಗ್ರೌಂಡ್ ಜಾಗದಲ್ಲಿ ಅವ್ರು ಮುಚ್ಚಿಬಿಟ್ರು ಇನ್ನು ಸಿಂಹಾಸನ. ಆ ಲೊಕೇಶನ್ನು ಬರೀ ಇದು ನಮ್ಮ ಪೀಠಾಧಿಪತಿಗೆ, ನಮ್ಮ ಏನು ಶೃಂಗೇರಿ ಅಥವಾ ಬೇರೆ ಬೇರೆ ಪೀಠಾಧಿಪತಿಗೆ ಎಲ್ಲಿತ್ತು ಅಂತ ಗೊತ್ತಿತ್ತು. ಒಂದು ಲೈನ್ ಆಫ್ ಇದು ಆಚಾರ್ಯರಿಗೆ ಗೊತ್ತಿತ್ತದು. ಸೊ ವಿಜಯನಗರ ಸಮಯದಲ್ಲಿ ಪುನಃ ಧರ್ಮದ ಒಂದು ರಾಜ್ಯವನ್ನು ಸೃಷ್ಟಿ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಆವತ್ತು ಮಾಧವರು ಅವರು ಏನು ಶೃಂಗೇರಿಯ ಒಂದು ಉತ್ತರಾಧಿಕಾರಿ ಆಗಿದ ನಂತರ ಅವರು ವಿದ್ಯಾರಣ್ಯರಾದರು. ಆದರೆ ಅದಕ್ಕೆ ಹಿಂದೆ ಅವರು ಮಾಧವರಂತ ಅವರ ಹೆಸರು, ಮಾಧವಾಚಾರ್ಯರು. ಸೊ ಅವರು ಹಕ್ಕ ಮತ್ತು ಬುಕ್ಕರಾಯರು ಬಂದಿರೋ ಸಮಯದಲ್ಲಿ ಆ ಒಂದು ಸಿಂಹಾಸನವನ್ನು ಆಚೆಗೆ ತೆಗೆದು ಅವ್ರು ಕೈಗೆ ಕೊಡ್ತಾರೆ. ನಂತರ ವಿಜಯನಗರ ಎಲ್ಲ ಆಯಿತು, ಮತ್ತು ನಂತರ ನಮ್ಮ ಕೈಗೆ ಬಂತು 1610ರಲ್ಲಿ. ಅದಕ್ಕೆ ಹಿಂದೆನೇ ತಿರುಮಲ ರಾಯಕ್ಕೆ ಬಂದಿದ್ದಂತೆ ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ. ನಮಗೆ ಸಹಜವಾಗಿ ನಾವೇ ಮಹಾಮಂಡಲೇಶ್ವರ ಅಂತ ಏನು ನಿರ್ಣಯ ಬಂತು, ಒಂದು ಕಾಪರ್ ಪ್ಲೇಟ್ ಇನ್ಸ್ಕ್ರಿಪ್ಷನ್ ಇದೆ, ಆ ಸಮಯದಲ್ಲಿ ಅದೆಲ್ಲ ನಮ್ಮ ಕೈಗೆ ಬಂತು. ಇವತ್ತವರೆಗೂ ಅದನ್ನ ನಡ್ಕೊಂಡು ಬಂತು. ಸೊ ರತ್ನ ಖಚಿತ ಸಿಂಹಾಸನ ಸರ್, ಅದ್ರ ಮೇಲೆ ಕೂರುವಾಗ ವೈಬ್ರೇಷನ್ ಫೀಲ್ ಆಗುತ್ತೆ ಸರ್. ಅಂದರೆ
ನೋಡಿ ನಾನೇನು ಅಂದೆ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಧ್ಯಾನ ನಮ್ಮ ವಿಧಿ ಮೇಲೆ, ನಾವು ಹೇಗಿದೆ ಅನ್ಸತ್ತೆ ಹೇಗಿದೆ ಅದೇನೂ ಇಲ್ಲ. ನಮ್ಮ ಧ್ಯಾನ ಎಲ್ಲ ನಮ್ಮ ವಿಧಿ ಮೇಲೆ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದೀವ, ಎಲ್ಲ ಪದ್ಧತಿಗಳು ನಾವು ಅನುಸರಿಸ್ತಾ ಇದ್ದೀವ. ಮತ್ತು ಅಲ್ಲಿ ಕೂರುವಾಗ ನೀವು ವಿನಮ್ರತೆಯಿಂದ ಕೂರಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ಇದು ನಿಮಗೋಸ್ಕರ ಅಲ್ಲ, ಆ ಸ್ಥಾನಕ್ಕೆ ಕೊಡ್ತಾ ಇರೋದು, ಆ ಅರಮನೆ ಕೊಡ್ತಾ ಇರೋದು, ಆ ಒಂದು ಪಾರಂಪರೆಗೆ. ಅದು ಭಾರತೀಯ ಪಾರಂಪರೆಯಲ್ಲಿ ಒಂದು ಭಾಗ. ಅದಕ್ಕಾಗಿ ಜನರು ಮತ್ತು ಎಲ್ಲರೂ ಕೂಡ ಅದಕ್ಕೆ ಒಂದು ಮರ್ಯಾದೆಗಳು ಕೊಡ್ತಾ ಇರೋದು. ನಾನು ಕೂಡ ಅದಕ್ಕೆ ಮರ್ಯಾದೆ ಕೊಡೋ ದೃಷ್ಟಿಯಲ್ಲಿ ಬರೀ ನಾನು ಇದರ ಒಂದು ಉತ್ತರಾಧಿಕಾರಿ, ಇದು ನನ್ನ ಕೈಯದಲ್ಲಿರೋ ಕಾರಣಕ್ಕಾಗಿ ನಾನು ಅಲ್ಲಿದ್ದೀನಿ ಅಷ್ಟೇ. ಆದರೆ ನಾನು ಕೂಡ ಅಲ್ಲಿದ್ದೀನಿ ಅಂತ ನನ್ನ ಭಾವನೆ ಯಾವತ್ತೂ ಸಹ ಅಲ್ಲಿರೋಕ್ಕಿಲ್ಲ. ವಿವರಿಸೋದ್ರಲ್ಲಿ ಭಾಳ ಕಷ್ಟ ಇದೆ. ಆದರೆ ನನ್ನ ಧ್ಯಾನ ಅದು ಸರಿಯಾದ ರೀತಿಯಲ್ಲಿ ನಡೀಲಿ ಅಂತ ಯಾವತ್ತೂ ಸಹ ಭಾಳ ವಿನಮ್ರತೆಯಿಂದ ಆ ಒಂದು ಎಲ್ಲ ವಿಧಿಗಳನ್ನು ಅನುಸರಿಸಿ. ಸರ್, ದಸರಾ ಅಂದರೆ ಆನೆಗಳು. ಈಗ ಅವ್ರಿಗೂ ಕೂಡ ಒಂದು ಫ್ಯಾನ್ ಫಾಲೋಯಿಂಗೇ ಇದೆ. ಸೊ ಆನೆಗಳ ಬಗ್ಗೆ ಏನಾದ್ರು ಹೇಳೋದಾದರೆ? ನಮಗಿಂತ ನೀವೇ ನೋಡ್ಬೋದು, ನಾನು ಸೋಷಿಯಲ್ ಮೀಡಿಯಲ್ಲಿ ಎಲ್ಲೂ ಇಲ್ಲ, ಎಲ್ಲ ಡಿಲೀಟ್ ಮಾಡಿದ್ದೀನಿ. ನಮ್ಮೆಲ್ಲ ಖಾತೆಗಳು ಟೀಮ್ಗಳು ನಡೆಸ್ತವೆ, ನನ್ನ ಫೋನಿಂದ ಎಲ್ಲ ಡಿಲೀಟ್ ಮಾಡಿದ್ದೀನಿ. ಆದರೆ ನಾನು ನೆನ್ನೆ ಮೊನ್ನೆ ನೋಡ್ತಾ ಇದ್ದೆ ಇನ್ನೊಬ್ಬರು ಫೋನಲ್ಲಿ ಎಲ್ಲ ಮೈಸೂರು ಸಂಬಂಧಪಟ್ಟಿರೋಂಥದ್ದು ಎಲ್ಲ ಸಾಮಾಜಿಕ ಜಾಲತಾಣದ ಒಂದು ಖಾತೆಗಳಲ್ಲಿ ಅದು ಆನೆ ಬಿಟ್ಟರೆ ಇನ್ನೇನೂ ಇಲ್ಲವೇ ಇಲ್ಲ. ಎಲ್ಲ ರೀಲ್ಸ್ಗಳು ಫೋಟೋಗಳು ಎಲ್ಲನೂ ಕೂಡ ಬರೀ ಆನೆದೆ. ಆ್ಯಂಡ್ ಎಲ್ಲಕ್ಕೂ ಕೂಡ ಭಾಳ ಉತ್ಸಾಹದಿಂದ ಜನರು ಸ್ಪಂದಿಸ್ತಾ ಇದ್ದಾರೆ. ಅಂದರೆ ಅದೇನೇ ಎಲ್ಲಕ್ಕಿಂತ ದೊಡ್ಡ ಸಾಕ್ಷಿ ಎಷ್ಟು ಮಹತ್ವವಾದಂಥ ಪಾತ್ರ ಇದೆ ಆನೆಗಳು. ಇಲ್ಲಿ ಬಂದ್ರೇ ಆನೆಗಳಿಗೆ ಐ ಥಿಂಕ್ ದೇ ಓವರ್ ಸ್ಪಾಯಿಲ್ ದಮ್. ಈಗ ಭಾಳ ಜಾಸ್ತಿನೇ ಆಗ್ತಾಯಿದೆ ಅದು. ಸಹಜವಾಗಿ ಅದು ಕಾಡು ಪ್ರಾಣಿ, ಡೊಮೆಸ್ಟಿಕೇಟ್ ಮಾಡಿರೋದು ಸರಿ. ಆ್ಯಂಡ್ ದಸರಾದಲ್ಲಿ ಭಾಳ ಮಹತ್ವವಾದಂಥ ಪಾತ್ರ. ಬಟ್ ಅದಕ್ಕೆ ಒಂದು ಚೌಕಟ್ಟಿದೆ, ಯಾವ ರೀತಿ ಅದನ್ನ ಮಾಡಬೇಕು ಆ ಚೌಕಟ್ಟಿನಲ್ಲೇ ಮಾಡಬೇಕು ಆ್ಯಕ್ಚುಲಿ. ಆದರೆ ಒಳ್ಳೆಯದು ಒಂದು ರೀತಿಯೂ ಕೂಡ ಇಷ್ಟೊಂದು ಒಂದು ಪ್ರಾಣಿ ಮೇಲೆ ಇಷ್ಟೊಂದು ಪ್ರೀತಿ ವಿಷಯ ಇದು, ಮತ್ತು ಇಷ್ಟು ಒಂದು ರೀತಿಯಲ್ಲಿ ರಕ್ಷಣೆ ಇದೆ ಅಂದರೆ ಅದು ಭಾರತೀಯ ಒಂದು ಸಂಸ್ಕೃತಿಯ ಒಂದು ಒಳ್ಳೆಯ ಗುಣ. ನಿತ್ಯ ವಾಕಿಂಗ್ ಮಾಡುವಾಗ ಎಲ್ಲರೂ ಕೂಡ ಟ್ರಾಫಿಕ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ. ಆದರೆ ಬೆಳಗ್ಗೆನೇ ಎಲ್ಲರೂ ಆನೆಗಳು ಹಿಂದೆನೇ ಇರ್ತಾರೆ, ಯಾರು ಒಂದು ದೂರು ಮಾಡೋದಿಲ್ಲ. ಯಾಕಂದರೆ ಆನೆಗಳಿದ್ರೆ ಏನು ಪರವಾಗಿಲ್ಲ ಅಂತಲೇ ಎಲ್ಲರ ಒಂದು ಭಾವನೆ. ಸೊ ಇದು ಮೈಸೂರಿನಲ್ಲಿ ಈ ಸಮಯದಲ್ಲಿ ಒಂದು ಪದ್ಧತಿನೇ ಆಗಿದೆ, ಒಳ್ಳೆಯದು ಆಗಲಿ. ಮತ್ತು ಇದು ಏನು ಈ ಕಾಡು ಪ್ರದೇಶ ರಕ್ಷಣೆಗಾಗಿ ಇದು ಒಂದು ಪ್ರೇರಣೆ ಆಗಲಿ ಅಂತ ನಮ್ಮ ಆಸೆನೂ ಕೂಡ. ಸೊ ಈಗ ಇತಿಹಾಸದ ಬಗ್ಗೆ ಮಾತಾಡಿದ್ವಿ, ದಸರಾ ಬಗ್ಗೆ ಮಾತಾಡಿದ್ವಿ. ತಮ್ಮ ಬಗ್ಗೆ ನಮ್ಮಂಥ ಸಾಮಾನ್ಯ ಜನತೆಗೆ ಒಂದಷ್ಟು ಕುತೂಹಲ, ಆ ಪ್ರಶ್ನೆಗಳನ್ನು ತಮ್ಮ ಮುಂದೆ ಕೇಳೋಣ. ಮಹಾರಾಜರ ಭೋಜನ ಹೇಗಿರುತ್ತೆ? ನಂದು ಪ್ರಸ್ತುತ ಕೇಳಿದ್ರೆ ಭಾಳ ಒಂದು ಅಸಂಘಟಿತ ರೀತಿಯಲ್ಲಿ ನಡೀತಾ ಇದೆ. ಯಾಕಂದರೆ ರಾಜಕೀಯ ಜೀವನದಲ್ಲಿ ಸಹಜವಾಗಿ ನೀವು ಮನೆಯಲ್ಲಿ ಇರೋದು ಭಾಳ ಕಷ್ಟ. ಆದರೂ ಸಹ ಒಂದು ಒಳ್ಳೆಯ ಆಹಾರ ಪದ್ಧತಿ ಇದ್ದರೆ ಅದು ಸಂಘಟಿತ ರೀತಿಯಲ್ಲಿ ನಡೆದರೆ ಒಳ್ಳೆಯದು. ನಂತರ ಮಾಡಿದ್ರು ಒಳ್ಳೆಯದಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮಗೆ ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಬಂದ್ರೇ ನಿಮಗೆ ಒಳ್ಳೆಯ ರೀತಿಯಲ್ಲಿ ನೀವು ಆಪ್ರೇಟ್ ಮಾಡ್ಬೋದು. ನಾನು ಒಂದು ಅನುಭವದಿಂದಾನೇ ಹೇಳ್ತಾ ಇರೋದು. ಒಳ್ಳೆಯ ಆಹಾರ, ಒಳ್ಳೆಯ ಒಂದು ತಮ್ಮ ತರಕಾರಿಗಳಿರ್ಬೋದು, ಹಣ್ಣಿರ್ಬೋದು, ಎಲ್ಲನೂ ತಿಂದ್ರೇ ನೀವು ಒಳ್ಳೆ ರೀತಿಯಲ್ಲಿ ನೀವು ಕೆಲಸ ಮಾಡ್ಕೋಬೋದು. ನಾನೇ ನೋಡಿದ್ದೀನಿ, ಒಳ್ಳೆಯ ನಿದ್ರೆ, ಒಳ್ಳೆಯ ಆಹಾರ ಇದ್ದರೆ ಒಳ್ಳೆ ಕೆಲಸ ನೀವು ಮಾಡ್ಬೋದು. ಸೊ ಅದು ತಕ್ಕಂತೆ ನಾನು ಆಹಾರವನ್ನು ತಿನ್ನೋದಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ನಿಜಕ್ಕೂ ಏನೋ ಒಂದು ಆ ಥರ ಏನಿಲ್ಲ. ಸಾಮಾನ್ಯ ಮನೆಯಲ್ಲಿ ನೀವು ಕೇಳಬೇಕಂದ್ರೆ ಅರಮನೆಯಲ್ಲಿ ಇವತ್ತು ಕೂಡ ಅಲ್ಲೇ ತಿಂದು ಬಂದಿರೋದು ಅನ್ನ ಕಾಳು ಸಾರಿತ್ತು. ಇವತ್ತು ನಮ್ಮ ಮನ್ನಾರ್ ಕೃಷ್ಣ ಜಯಂತಿನೂ ಕೂಡ. ಸೊ ಅಲ್ಲಿ ಸಹಜವಾಗಿ ಒಂದಷ್ಟು ನೈವೇದ್ಯದ ಪ್ರಸಾದನೂ ಇತ್ತು, ಚಿತ್ರಾನ್ನ ಇತ್ತು. ಮಾಮೂಲಿ ಏನು ದೊಡ್ಡ ವ್ಯತ್ಯಾಸ ಇರಲ್ಲ ಆ ಥರ. ವಿಶೇಷ ದಿನಗಳಲ್ಲಿ ಹಬ್ಬದ ಊಟ ಇರುತ್ತೆ, ಆವಾಗ ಕೋಸಂಬರಿ ಮತ್ತು ಅದೇ ಬಾಕಿದ ಎಲ್ಲ ಪಲ್ಯಗಳು ಇತ್ಯಾದಿ ಎಲ್ಲನೂ ಏನು ವ್ಯತ್ಯಾಸ ಇಲ್ಲ. ಮನೇಲಿರೋದೇ ಎಲ್ಲ ಮನೆಯಲ್ಲೂ ಇರೋದು. ಹಬ್ಬದ ಊಟ ಅಂದರೆ ಅದೇನೆ, ಒಂದು ಬಾತು ಏನೋ ಒಂದು ಇರುತ್ತೆ ವಿಶೇಷವಾದದ್ದು. ಅದೆಲ್ಲನೂ ಕೂಡ ಆ ದಿನಕ್ಕೆ ಏನೇನು ಮಾಡಬೇಕಾಗಿದೆ, ಎಸ್ಪೆಷಲಿ ದಸರಾ ಟೈಮಲ್ಲಿ ಅದು ಬರೆದಿದೆ ಕಲ್ಲಲ್ಲಿ ಕೆತ್ತಿರೋ ಅಂಥದ್ದು. ಸೊ ಅದೆಲ್ಲನೂ ಕೂಡ ಅನುಸರಿಸ್ತಾ ಬರ್ತೀವಿ. ಆದರೆ ವೈಯಕ್ತಿಕವಾಗಿ ನನ್ನ ಕೇಳಕ್ಕೆ ಹೋದರೆ ನಂದು ಯಾವುದೇ ಒಂದು ಆ ಥರ ಭೋಜನ ಅಂತ ಹೇಳಕ್ಕೆ ಹೋಗಲ್ಲ. ಎಲ್ಲಿ ಏನು ಸಿಗುತ್ತೆ ದಾರಿಯಲ್ಲಿ ರೂಟಲ್ಲಿ ಕೊಡಗುಗೆ ಹೋಗ್ತಾ 2-3 ರೆಸ್ಟೋರೆಂಟ್ ಇದೆ. ಈಗ ಒಂದು ಶ್ರೀಕೃಷ್ಣ ಇದೆ ಈ ಕಡೆ, ಇನ್ನೊಂದು 2-3 ಕ್ಯಾಫೆ ಇದೆ. ಅಲ್ಲಿನೋ ಒಂದು ರೋಲು ಅಥವಾ ಒಂದು ದೋಸಾನೋ ಏನೋ ಒಂದು ತಿನ್ಕೊಂಡು ಹೋಗ್ತೀವಿ. ಅಥವಾ ಇದಿಲ್ಲ ಮೈಸೂರಲ್ಲಿದ್ದರೆ ನಮಗೆ ಅವಕಾಶ ಸಿಕ್ಕಿದ್ರೆ ಒಳ್ಳೆ ಕ್ಯಾಫೆಗಳಿದೆ ಎಲ್ಲ ಕಡೆ ಮೈಸೂರಲ್ಲಿ, ಅಲ್ಲೂ ಕೂಡ ನಾವು ಹೋಗ್ತಾ ಇರ್ತೀವಿ. ಈಗ ಈ ಥರದ ಕೆಲಸಗಳನ್ನು ಮಹಾರಾಜರು ಕೂಡ ಮಾಡ್ತಾರಾ ಅನ್ನುವಂಥ ಒಂದು ಸಣ್ಣ ರೌಂಡ್ ಇದು. ಸೊ ಅಡುಗೆ ಮಾಡೋದು ನನಗೆ ಅಡುಗೆ ಅಂತ ಗೊತ್ತಿಲ್ಲ. ಅಂದರೆ ನಿಮಗೆ ರೆಸಿಪಿ ಈ ಥರ ನೀವು ಈ ಸಾರು ಮಾಡಿ ಇದು ಮಾಡಿ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ ನನಗೆ. ಅಂದರೆ US ಅಲ್ಲಿ ನಾನೇ ಒಬ್ಬನೇ ಇದ್ದೆ. ಸೊ ಅದಕ್ಕಾಗಿ ನನಗೆ ಟು ಪ್ರಿಪೇರ್ ಮೈ ಓನ್ ಮೀಲ್ಸ್
ಅದು ನಂಗೆ ಗೊತ್ತಿದೆ. ಬಟ್ ಅದು ಯಾವುದೇ ರೀತಿಯ ಒಂದು ಪುಸ್ತಕದಿಂದ ಕಲ್ತಿರೋವಂಥದ್ದಲ್ಲ. ಸ್ವಂತ ರೆಸಿಪಿ. ಸ್ವಂತ ರೆಸಿಪಿ. ಒಂದು ನೀಟಾಗಿರುವಂಥದ್ದು, ಒಂದು ಕರಿ ಮಾಡೋದಕ್ಕೆ ಒಂದು ಒಂದು ಇಫ್ ಹ್ಯಾವ್ ಟು ಮೇಕ್ ಎಗ್ಸ್, ಅದಕ್ಕಾಗಿ ಮೊಟ್ಟೆ ಇದರಲ್ಲಿ ಐ ಕ್ಯಾನ್ ಮೇಕ್ ಮೈ ಓನ್. ಆ್ಯಂಡ್ ಇದು ಆ್ಯಂಡ್ ಒಳ್ಳೆ ರೀತಿಯಲ್ಲಿ ಮಾಡೋಕ್ಕೆ ಗೊತ್ತು ನಮಗೆ ಆ ಒಂದಷ್ಟು ರೆಸಿಪಿಗಳು. ಆದರೆ ನೀವು ಅಡುಗೆ ಈ ಥರ ಅಡುಗೆ ಮಾಡಬೇಕು ಅಂತ ಹೇಳಿದ್ರೆ ಅದು ಆಗಲ್ಲ. ಮಾಡಿ ಕೊಟ್ಟಿರೋದು ಉಂಟಾ ಮನೇಲಿ ಯಾರಿಗಾದ್ರು ಅಡುಗೆನ? ಎಷ್ಟು ಸತಿ ಮಾಡಿದೆ, ನಂದೇನು ಅದೇನು ಕಷ್ಟದೇನು ಕೆಲಸ ಅಲ್ಲ. ಆದರೆ ಅಪರೂಪ, ನಾನೇನು ಜಾಸ್ತಿ ಅಡುಗೆ ಮಾಡಿಲ್ಲ. ಆದರೆ ಮೈ ವೈಫ್ ಲೈಕ್ಸ್ ಟು ಕುಕ್, ಅವ್ರಿಗೆ ಭಾಳ ಆಸೆ. ಸೊ ಇದೆಲ್ಲ ಫ್ರಮ್ ಈ ನಮ್ಮ ಮೈಸೂರು ರೆಸಿಪೀಸಿಂದ ಹಿಡಿದು ಬೇರೆ ಬೇರೆ ಇದು ಆರ್ಗ್ಯಾನಿಕ್ ಆಗಿರೋವಂಥದ್ದು ಎಲ್ಲನೂ ಕೂಡ ಭಾಳ ಆಸೆ ಇದೆ. ಸೊ ಅವ್ರು ಮಾಡ್ತಾ ಇರ್ತಾರೆ ಅದೆಲ್ಲ. ಈಗ ಗಂಡಸರು ಒಂದ್ ತಕ್ಷಣ ಹೆಂಡತಿ ಕೈಲಿ ಬಯಸ್ಕೊಳ್ಳೋದು ಜನ್ಮಸಿದ್ಧ ಹಕ್ಕು ಅನ್ನೋ ಥರ ಆಗ್ಬಿಟ್ಟಿದೆ. ಅದು ಮಹಾರಾಜರಿಗೂ ನಡೆಯುತ್ತಾ? ನಮಗೆ ಐ ಥಿಂಕ್ ಐ ಗೆಟ್ ಅಲಾಂಗ್ ವೆರಿ ವೆಲ್ ವಿತ್ ಮೈ ವೈಫ್. ಸೊ ಅದಕ್ಕಾಗಿ ಆ ಥರ ನಾನು ಇನ್ನೂ ಬಯಸ್ಕೊಳ್ಳೋದಿಲ್ಲ. ನಾನೇ ಆ ಥರ ಹೋಗಿ ಮಾಡೋದು ಇಲ್ಲ. ನಾನು ಬಯಸ್ಕೊಳ್ಳೋದಕ್ಕೆ ನಾನು ತಾಯಿಯಿಂದ ಇರ್ಬೋದು, ಹೆಂಡತಿಯಿಂದ ಇರ್ಬೋದು, ಆ ಥರ ಏನು ಕೆಲಸ ಮಾಡಲ್ಲ ನಾನು ಟು ಗೆಟ್ ಸ್ಕೋಲ್ಡೆಡ್. ಸೊ ಐ ಡೋಂಟ್ ನೋ, ನನಗೇನು ಆ ಥರ ಏನು ಬಯಸ್ಕೊಳ್ಳೋವಂಥದ್ದು ಏನಿಲ್ಲ. ಒಂದಿರೋದು ಅಫ್ಕೋರ್ಸ್ ಈಗ ಈ ರಾಜಕೀಯದಲ್ಲಿ ಒಂದು ಸ್ವಲ್ಪ ಟೈಮಿಂಗ್ಸ್ ಎಲ್ಲ ಪೂರ್ತಿ ಆಫ್ ಆಗಿದೆ. ಸೊ ಅದ್ರ ಬಗ್ಗೆ ಸಹಜವಾಗಿ ಅದು ನಾನು ಕೂಡ ಒಂದು ರೀತಿ ಸಂಘಟಿತ ರೀತಿಯಲ್ಲಿ ಇದಕ್ಕೆ ಅಪ್ರೋಚ್ ಮಾಡಬೇಕಾಗಿರೋದು ಅತ್ಯವಶ್ಯ. ಆದರೆ ಏನು ಮಾಡೋಕ್ಕಾಗಲ್ಲ. ಈಗ ಆಫೀಸ್ ಬಂದಾಗ ಈಗ ಬರೀ ನಿಮ್ಮ ಇಂಟರ್ವ್ಯೂ ಶೆಡ್ಯೂಲ್ ಇದೆ ಇವತ್ತು, ಆದರೆ ನೀವಾಗಲೇ ನೋಡಿದ್ದೀರ ಆಚೆ ಎಷ್ಟೋ ಒಂದು 20-25 ಜನ ಆಗಲೇ ಬಂದ್ಬಿಟ್ಟಿದ್ದಾರೆ. ಸೊ ಅವ್ರನ್ನೂ ಅಟೆಂಡ್ ಮಾಡಿ ಇನ್ನೊಂದಷ್ಟು ಮಟ್ಟಿಗೆ ಹೋಗ್ಬೇಕಂದ್ರೆ ಸಹಜವಾಗಿ ಅದು ಸಮಸ್ಯೆ. ಸಮಯ ಕೊಡೋದು ಕಷ್ಟ. ಮನೇಲಿ ಪುಟ್ಟ ಮಕ್ಕಳಿದ್ದಾಗ ಆ ಮಕ್ಕಳಿಗೆ ತಂದೆ ತಾಯಿ ಇಬ್ರು ಡೈಪರ್ ಚೇಂಜ್ ಮಾಡ್ತಾರೆ. ತಾವು ಮಕ್ಕಳಿಗೆ ಮಾಡಿದ್ದುಂಟಾ? ಮ್ಯಾಮ್ ಎಲ್ಲರಿಗೂ ಮಾಡಿದ್ದೀನಿ. ಐ ಡನ್ ಫಾರ್ ಇವನ್ ಮೈ ಸಿಬ್ಲಿಂಗ್ಸ್. ಹಾಂ. ಅವರು ನಮಗಿಂತ ಸಣ್ಣ ವಯಸ್ಸಲ್ಲಿರೋವಂಥದ್ದು ಎಲ್ಲ ನಮ್ಮ ಸಹೋದರಿಯರಿಗೂ ಕೂಡ ಮಾಡಿದ್ದೀನಿ. ಅದು ಭಾಳ ವರ್ಷದಿಂದ ಮಾಡ್ಬೋದು. ಸರ್, ನಮ್ಮಂಥ ಸಾಮಾನ್ಯ ಜನತೆಗಳ ಮನೆಯಲ್ಲಿ ಟೂತ್ ಪೇಸ್ಟ್ ಏನಾದ್ರು ಖಾಲಿ ಆಗಿಬಿಟ್ರೆ ಅದನ್ನು ಫುಲ್ ಚೆನ್ನಾಗಿ ಪ್ರೆಸ್ ಮಾಡಿ ತುದಿ ತಕ್ಕ ತಂದು ಒಂಚೂರು ಹಾಗೆ ಹಲ್ಲುಚ್ತಾರೆ. ಮಹಾರಾಜರು ಈ ಥರ ಎಲ್ಲ ಮಾಡ್ತಾರಾ? ನಾನು ಯಾವಾಗಲೂ ಸ್ಪೇರ್ ಇಟ್ಕೋತೀನಿ. ಸೊ ನಾನು ಯಾವಾಗಲೂ ತಂದಿದ್ರೆ ನನ್ನ ಸ್ಪೇರ್ ಇರುತ್ತೆ. ಸೊ ಐ ಡೋಂಟ್ ಕಮ್ ಟು ದಟ್ ಎಂಡ್. ನಾನು ತರಿಸುವಾಗೇ ನಾನು 2-3 ತರಿಸಿರ್ತೀನಿ. ಆ್ಯಂಡ್ ಅದು ಮುಂಚೆಯಿಂದನೂ ಪದ್ಧತಿ ನಂದು. ಇನ್ ದ ಸ್ಪೇರ್ ಕಬರ್ಡ್ ದೆಲ್ ಆಲ್ವೇಸ್ ಬಿ ಸ್ಪೇರ್. ಮಹಾರಾಜರು ಹೊರಗಡೆ ಹೋಗಿ ತರಕಾರಿ ತಂದಿರೋದು ಊಟ ಒಂದ್ಸತಿ ಮಾಡಿದ್ದೀನಿ ದೇವರಾಜ ಮಾರ್ಕೆಟಲ್ಲಿ, ಸಾಂಕೇತಿಕವಾಗಿ. ಯಾಕಂದರೆ ಅಲ್ಲಿ ನಿಮಗೆ ಗೊತ್ತಿದೆ ಹೋರಾಟ ನಡೀತಾ ಇತ್ತು ಆ ಸಮಯದಲ್ಲಿ, ದೇವರಾಜ ಮಾರ್ಕೆಟ್ ಉಳಿಸ್ಬೇಕು ಅಂತ. ಆ ದೃಷ್ಟಿಯಲ್ಲಿ ನಾನು ಹೆಂಡತಿಯವರು ಹೋಗಿ ಅಲ್ಲಿ ಸಾಂಕೇತಿಕವಾಗಿ ತೊಗೊಂಡಿದ್ದೆ. ಬೆಂಗಳೂರಲ್ಲಿ ಹೋಗ್ತೀವಿ ಕೆಲವು ಕಡೆ. ಅಂದರೆ ಸಮ್ಟೈಮ್ಸ್ ನಮಗೆ ಏನಾದರೂ ಅಡುಗೆ ಮಾಡೋವಂಥದ್ದು ಆಸಕ್ತಿ ಇದ್ದರೆ ಆಲ್ ದ ಇಂಗ್ರೀಡಿಯೆಂಟ್ಸ್ ಐ ಲೈಕ್ ಟು ಪಿಕ್ ಔಟ್ ಮೈ ಸೆಲ್ಫ್. ಹೆಚ್ಚು ನಾನು ಐ ಗ್ರೋ ಎಟ್ ಹೋಮ್ ಅಲ್ಲಿ. ನಮ್ಮ ಇಲ್ಲಿ ಅರಮನೆ ಒಂದು ಸಣ್ಣ ಭಾಗ ಮಚ್ಚ ಮೇಲೇ, ಅಥವಾ ಈವನ್ ಇನ್ ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಒಂದು ಭಾಗದಲ್ಲಿ ನಾವೇ ಬೆಳಿತೀವಿ. ಸೊ ತರಕಾರಿಗೋಸ್ಕರ ಆಚೆ ಹೋಗೋಂಥದ್ದು ಏನಿಲ್ಲ. ಆ್ಯಂಡ್ ಡೆಲಿವ್ರಿ ಎಲ್ಲ ಇದೆ ಇವಾಗ. ಇಟ್ಸ್ ನಾಟ್ ಲೈಕ್ ದಟ್. ಸೊ ಕೆಲವು ಮೈಸೂರಲ್ಲೇ ಆರ್ಗ್ಯಾನಿಕ್ ಬೆಳೆಗಾರರಿದ್ದಾರೆ, ಅವ್ರು ಅರಮನೆಗೆ ಡೆಲಿವರಿ ಮಾಡ್ತಾರೆ. ಮುಂದೆ ಅದನ್ನೇ ಕೇಳೋಳಿದ್ದೆ, ಆನ್ಲೈನ್ ಶಾಪಿಂಗ್ ಮಾಡೋದುಂಟಾ ಅಂತ. ನಾನು ಮಾಡಲ್ಲ, ಬೇರೆಯವರು ಮಾಡ್ತಾರೆ. ಬಟ್ ಮನೆಗೆ ಬರುತ್ತೆ. ಅವ್ರಿಗೆ ಗೊತ್ತಿದೆ, ಇವಾಗ ಅಭ್ಯಾಸ ಆಗ್ಬಿಟ್ಟಿದೆ. ಎಲ್ಲಿಂದ ಬಂದು ಎಲ್ಲಿಗೆ ಡೆಲಿವರ್ ಮಾಡ್ಬೇಕಂತ ಗೊತ್ತಿದೆ. ಕೆಲವು ಬಯರ್ಸ್ಗಳು ಇದ್ದಾವೆ. ಯಾಕಂದರೆ ನಮಗೆ ನೇರ ಸೋರ್ಸಿಂದ ತೊಗೊಳೋದು ಭಾಳ ಒಂದು ಆಸಕ್ತಿ ಇದೆ. ಯಾಕಂದರೆ ನಿಮಗೆ ಎಲ್ಲಿ ಬೆಳೀತಾ ಇದ್ದಾರೆ, ಯಾವ ರೀತಿ ಬೆಳೀತಾ ಇದ್ದಾರೆ, ಯಾವುದೇ ಒಂದು ಪೆಸ್ಟಿಸೈಡ್ ಬಳಸ್ತೇನೆ ಬೆಳೀತಾ ಇದ್ದಾರೆ ಅಂತ ನಮಗೆ ಭಾಳ ಒಂದು ಕಾಳಜಿ ಇದೆ. ಸೊ ಅದಕ್ಕಾಗಿ ಅದನ್ನ ನೋಡಿಕೊಂಡು ನಾವು ಮಾಡ್ತೀವಿ. ಸೊ ಎವ್ರಿಥಿಂಗ್ ಈಸ್ ಆರ್ಗ್ಯಾನಿಕ್ ಆದಷ್ಟು. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ನಾನು ಮಾಡಿಸಿಲ್ಲ, ನಾನೇ ಮಾಡ್ತಾ ಇರಲಿಲ್ಲ. ಅದಕ್ಕೆ ನಾನು ಅವ್ರಿಗೇನು ಮಾಡಿಸೋದಿಲ್ಲ. ಬಟ್ ಮೈ ವೈಫ್ ಇಸ್ ವೆರಿ ಸ್ಟ್ರಿಕ್ಟ್. ಓಕೆ. ಅಚ್ಚುಕಟ್ಟಾಗಿ ಮಾಡ್ತಾರೆ. ಈಗ ಒಂದು ಸಣ್ಣ ರ್ಯಾಪಿಡ್ ಫೈರ್ ರೌಂಡ್. ತಮಗೆ ತಮ್ಮ ಫೇವ್ರೆಟ್ ಬಣ್ಣ? ರೆಡ್. ತಮ್ಮ ಫೇವ್ರೆಟ್ ಊಟ? ಮೈಸೂರು ಯಾವಾಗಲೂ ನಮ್ಮ ಊಟ ಉತ್ತಮವಾದದ್ದು. ಅಂದರೆ ನೀವು ಅದು ಬಿಟ್ಟು ಏನೋ ಒಂದು ಹೇಳಿದ್ರೆ ಸುಮ್ಮನೆ ಇದಕ್ಕೋಸ್ಕರ ಒಂದು ಇದಿರಲಿ ಅಂತ ಐ ವುಡ್ ಸೇ ಜಾಪನೀಸ್. ಜಾಪನೀಸ್. ಮೈಸೂರು ಅಡುಗೆ ಅಂದರೆ ಯಾವ್ದು ಇಷ್ಟ ತಮಗೆ? ನಮ್ಮ ಹುಳ್ಳಿ ಸಾರು ಮಾಮೂಲಿ ಇದ್ರೆ ಸಹ. ಮೈಸೂರಿನಲ್ಲಿ ನಿಮ್ಮ ಫೇವ್ರೆಟ್ ಅಡ್ಡ, ಇಷ್ಟಪಟ್ಟು ಹೋಗುವಂಥ ಜಾಗ? ಆ ಥರ ಏನಿಲ್ಲ. ಈಗ 2-3 ಚೆನ್ನಾಗಿರೋ ಜಾಗ ಇದ್ದಾವೆ, ಒಂದೇ ಹೇಳೋಕ್ಕಾಗಲ್ಲ. ಇವತ್ತು ಒಂದು ನಮ್ಮ ಏನು ಟೆಂಪಲ್ ರೋಡಲ್ಲಿ ಒಂದು ಹೊಸ ಕ್ಯಾಫೆ ಇದೆ, ಆನೆ ಅಂತ. ನೀವು ಅಲ್ಲೇ ಹೋಗ್ಬೋದು. ನಂತರ ನಮ್ಮ ಏನು ದೋಸೆ ತಿನ್ನೋದಕ್ಕೆ ನಿಮಗೆ ಇಷ್ಟ ಇದ್ದರೆ ಮೈಸೂರು ಶೈಲಿಯಲ್ಲಿ ಒಂದು ಮೈಲಾರಿ ಇದೆ, ಅಲ್ಲೂ ಹೋಗ್ಬೋದು ನೀವು. ಏನೇ ಇದ್ದರೂ ಸಾಯಂಕಾಲ ಗಾಡಿಯಲ್ಲೇ ಒಂದು ಕಾಫಿ ಕುಡ್ಕೊಂಡು, ಮೈಸೂರು ಫಿಲ್ಟರ್ ಕಾಫಿ ಕುಡ್ಕೊಂಡು ಶೀಘ್ರದಲ್ಲಿ ಎಲ್ಲೋ ಹೋಗ್ತಾ ಇದ್ರೆ ಝೂ ಪಕ್ಕ ಮೈಸೂರು ರಿಫ್ರೆಶ್ಮೆಂಟ್ಸ್ ಇದೆ. ನಾವು ಯೂಶ್ವಲಿ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಕಾಫಿ ಏನೋ ಒಂದು ತಿನ್ಬಿಟ್ಟು ಹೋಗ್ತೀವಿ.
ಅರಮನೆಯಲ್ಲಿ ನಿಮ್ಮ ಫೇವ್ರೆಟ್ ಜಾಗ? ಟೆರೆಸ್ ಇಸ್ ಆಬ್ವಿಯಸ್ಲಿ ಫೇವ್ರೆಟ್ ಜಾಗ, ಅದರಲ್ಲಿ ಏನು ಎರಡು ಮಾತಿಲ್ಲ. ಅಲ್ಲೇ ಇದ್ದಿದ್ರೆ ಏನು ಬೇಸಿಗೆಗಾಲ ಇರ್ಬೋದು, ಚಳಿಗಾಲ ಇರ್ಬೋದು, ಭಾಳ ಒಂದು ಒಳ್ಳೆಯ ವಾತಾವರಣ. ತಮ್ಮ ಫೇವ್ರೆಟ್ ಹವ್ಯಾಸ? ಇಲ್ಲ, ಎಷ್ಟೋ ಇದೆ, ಬಟ್ ಐ ಎಂಜಾಯ್ ರೀಡಿಂಗ್ ಅಂತ ಹೇಳ್ಬೋದು ಈಗ ಪ್ರಸ್ತುತ. ಇನ್ನೇನಕ್ಕೆ ಬೇರೆ ಹಾಬೀಸ್ಗೇನು ಅವಕಾಶನೇ ಇಲ್ಲ. ಮುಂಚೆ ಗಿಟಾರು ಆಡ್ತಾ ಇದೆ, ಹೌದಾ? ಫೋಟೋಗ್ರಫಿನೂ ಮಾಡೋವಂಥದ್ದು ಅವಕಾಶ ಇತ್ತು, ಅದಕ್ಕೇನು ಸಮಯ ಇಲ್ಲ. ಇವಾಗ ಫ್ಲೈಟ್ ಮೇಲೆ ಇರುವಾಗ, ಪ್ರಯಾಣದಲ್ಲಿರುವಾಗ ಓದದ್ದೇ ಪುಸ್ತಕನೇ ಅಂತ ಹೇಳ್ಬೋದು, ಪ್ರಸ್ತುತ ಅಂತ ಹೇಳ್ಬೋದು. ಫೇವ್ರೆಟ್ ಪುಸ್ತಕ? ಇಡೀ ಓದಿರೋದು ಎಲ್ಲ ಪುಸ್ತಕದಲ್ಲಿ ಪ್ರತಿ ವರ್ಷ ಅಥವಾ ಪ್ರತಿ 6 ತಿಂಗಳು ಕೂಡ ನಾನು ಒಂದ್ಸತಿ ಆದರೂ ಓದ್ತೀನಿ. ಜಿಮ್ ಕಾರ್ಬೆಟಿನ 2-3 ಪುಸ್ತಕ ಇದೆ. ಮ್ಯಾನಿಟರ್ಸ್ ಆಫ್ ಕುಮಾವನ್, ಮೋರ್ ಮ್ಯಾನಿಟರ್ಸ್ ಆಫ್ ಕುಮಾವನ್ ಆ್ಯಂಡ್ ಮ್ಯಾನಿಟಿಂಗ್ ಲೆಪರ್ಡ್ ಆಫ್ ರುದ್ರಪ್ರಯಾಗತ್. ಮೂರಲ್ಲೂ ಏನೋ ಒಂದು ಓದ್ತಾ ಇರ್ತೀನಿ ಯಾವಾಗಲೂ, ಬಟ್ ವರ್ಷಕ್ಕೆ ಒಂದ್ಸತಿ ಅದು ಓದ್ತೀನಿ. ಆದರೆ ನಂದು ಯಾವತ್ತೂ ಫೇವ್ರೇಟ್ ಅಂತಿಲ್ಲ. ಇವಾಗ ಎಲ್ಲರೂ ಎಷ್ಟೋ ಪುಸ್ತಕಗಳು ಕೊಡ್ತಾ ಇರ್ತಾರೆ, ಅದು ಓದ್ತಾ ಇರ್ತೀನಿ ಅಷ್ಟೇ. ನಿಮ್ಮ ನೆಚ್ಚಿನ ಅಥವಾ ಫೇವ್ರೆಟ್ ದೇವರು ಅಂತ, ಆರಾಧ್ಯ ದೈವ? ಅದು ನೋಡಿ, ಎಲ್ಲನೂ ಕೂಡ ಪರಮಾತ್ಮನ ಒಂದು ಸ್ವರೂಪ. ನಮ್ಮ ಕುಲದೇವಿ ಚಾಮುಂಡೇಶ್ವರಿ ಇದ್ದಾಳೆ, ನನ್ನ ಭಾಳ ರಕ್ಷಣೆ ಮಾಡಿದ್ದಾಳೆ. ನಮ್ಮ ತಿರುಪತಿ ಬಾಲಾಜಿ ಇದ್ದಾನೆ, ಅವನು ಕೂಡ ನನ್ನ ಭಾಳ ರಕ್ಷಣೆ ಮಾಡಿದ್ದಾನೆ. ಎಲ್ಲ ಇವತ್ತು ಬಂದಿದ್ರೆ ಆ ತಿರುಪತಿ, ಆ ಚಾಮುಂಡೇಶ್ವರಿ, ಆ ಶ್ರೀಕಂಠೇಶ್ವರ ಸ್ವಾಮಿ ಇದ್ದಾನೆ. ಸೊ ಆ ಥರ ಇಷ್ಟ ದೇವತೆ ಅಂತ ನನಗೆ ಇಲ್ಲ, ಎಲ್ಲ ದೇವರನ್ನು ಕೂಡ ಆರಾಧಿಸುವಂಥದ್ದು, ಎಲ್ಲನೂ ಕೂಡ ಪರಮಾತ್ಮನ ಸ್ವರೂಪ. ಪೂರ್ವದಲ್ಲಿದ್ದಂಥ ಮಹಾರಾಜರಲ್ಲಿ ತಮ್ಮ ಫೇವ್ರೆಟ್ ಮಹಾರಾಜರು? ನೀನು ಫೇವ್ರೇಟ್ ಅಂತ ಅನ್ನೋದು ಭಾಳ ಕಷ್ಟ, ಆದರೆ ಇವತ್ತು ಅವ್ರ ಬಗ್ಗೆ ಭಾಳ ಒಂದು ಭಾಳಷ್ಟು ಒಂದು ಅರಿವು ಇಲ್ಲ ಅಂತ ನಾನು ಭಾವಿಸ್ತೀನಿ. ಆದರೆ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಬಹುಶಃ ರಾಜ್ಕುಮಾರ್ ಅವರು ಒಂದು ಫಿಲ್ಮ್ ಮಾಡಿದ್ದಾರೆ ಕಂಠೀರವ ಅಂತ, ಆದರೆ ಅದು ಬಿಟ್ಟರೆ ಅವ್ರ ಬಗ್ಗೆ ಒಂದೇನು ಅರಿವು ಇಲ್ಲ. ನಿಜಕ್ಕೂ ಭಾಳ ಆವತ್ತು ನಡೀತಾ ಇರುವಂಥದ್ದು ಉತ್ತರ ಭಾರತದಿಂದ ಎಷ್ಟೋ ಸೇನೆಗಳು ಬರ್ತಾ ಇದ್ದೋ, ಇಲ್ಲೂ ಕೂಡ ಬೇರೆ ಬೇರೆ ಪಿತೂರಿಗಳಿದಾವೆ, ಅದು ಎಲ್ಲನೂ ಕೂಡ ಎದುರಿಸಿ ಒಂದು ಒಳ್ಳೆ ಮೈಸೂರು ಸಾಮ್ರಾಜ್ಯವನ್ನು, ಮೈಸೂರು ಸಂಸ್ಥಾನವನ್ನು ನಿರ್ಮಾಣ ಮಾಡಿದ್ದು ಕಂಠೀರವ ನರಸಿಂಹರಾಜ ಒಡೆಯರ್ ಅವರು. ಅವರ ಚಿತ್ರಕಥೆ ಅದು ಒಂದು ಕಾಮಿಕ್ ಇರೋದು, ನಮ್ಮ ವಂಶದವರಲ್ಲಿ ಏಕೈಕ ರಾಜ ಅಂದರೆ ಕಂಠೀರವ ನರಸಿಂಹರಾಜ ಒಡೆಯರ್. ಆನೆಗಳ ಬಗ್ಗೆ ಆಗಲೇ ಮಾತಾಡ್ತಿದ್ವಿ, ಸೊ ತಮ್ಮ ಫೇವ್ರೆಟ್ ಆನೆ ಯಾವ್ದಾದ್ರು ಇದೆಯಾ? ಫೇವ್ರೇಟ್ ಅಂತ ಏನಿಲ್ಲ, ಅಫ್ಕೋರ್ಸ್ ನಮ್ಮ ಬಾಲ್ಯದಲ್ಲಿ ಅಂಬಾರಿ ಆ ದ್ರೋಣ ತೊಗೊಂಡೋಗ್ತಾ ಇದ್ದು. ಸೊ ನಮಗೆ ಆವಾಗ ಭಾಳ ಆಸಕ್ತಿ ಇತ್ತು ಆನೆ ಮತ್ತು ಅಂಬಾರಿ ಆನೆಯಲ್ಲಿ ಎಲ್ಲನೂ ಕೂಡ. ಪಾಪ ದ್ರೋಣ ಒಂದು ವಿದ್ಯುತ್ ತಂತಿಯಲ್ಲಿ ಅದಕ್ಕೆ ಶಾಕ್ ಆಗಿ ತೀರೋಯ್ತು. ಆದರೆ ಅದೇ ಫೇವ್ರೇಟ್ ಅಂತ ಹೇಳಕ್ಕೆ ಹೋದರೆ ಅಫ್ಕೋರ್ಸ್ ಬಾಲ್ಯದಲ್ಲಿ ನೋಡಿರುವಂಥದ್ದು ಆನೆನೇ ಫೇವ್ರೇಟ್, ಆ ದ್ರೋಣ. ಸರ್ ತಮಗೆ ಫೇವ್ರೇಟ್ ಹೀರೋ ಅಂತ ಯಾರು ಇದ್ದಾರಾ? ಹೀರೋ ಅಂತಿಲ್ಲ, ನಾನು ಅಷ್ಟೇನು ಚಲನಚಿತ್ರ ನೋಡಲ್ಲ. ಅಫ್ಕೋರ್ಸ್ ಆಗಲೇ ನಾನು ಹೇಳಿ ಕ್ಲಿಂಟ್ ಈಸ್ಟ್ವುಡ್, ಇದು ಇಂಗ್ಲೀಷ್ ಮೂವೀಸಲ್ಲಿ ಒಂದು ನಮ್ಮಲ್ಲಿ ಹಳೆ ಮೂವಿಗಳಲ್ಲಿ ನಾನು ಜಾಸ್ತಿ ನೋಡೋದೇ ಹಳೇದು. ಸೊ ಇದು ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್ ಇಬ್ಬರು ಸಾಮಾನ್ಯವಾಗಿ ನಾವು ನೋಡಬೇಕಾಗಿದೆ. ಇಬ್ಬರು ಭಾಳ ಒಂದು ಶ್ರೇಷ್ಠ ವೃತ್ತಿ ಅಂತ ಹೇಳ್ಬೋದು. ಅದು ಬಿಟ್ಟರೆ ನಮಗೆ ಹೀರೋಗಿಂತ ಹೆಚ್ಚು ನಮಗೆ ಭಾಳ ಒಂದು ಗೌರವ ಇರ್ತಕ್ಕಂಥ ವ್ಯಕ್ತಿಗಳಿರ್ತವೆ. ಸೊ ಅವ್ರಿಗೇನೆ ನಾನು ನೀವು ಚಲನಚಿತ್ರದ ಒಂದು ರೀತಿಯಲ್ಲಿ ಹೇಳ್ತಾ ಇದ್ರೆ ವೆಸ್ಟರ್ನಲ್ಲಿ ಬಹುಶಃ ಈ ಕ್ಲಿಂಟ್ ಈಸ್ಟ್ವುಡ್, ಇಲ್ಲಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳ್ಬೋದು. ಈಗ ಈ ಕೆಲಸ ಮಾಡಿದ್ರೆ ಮಹಾರಾಜರ ಮುಖದಲ್ಲಿ ನಗು ಬರೆಸಬಹುದು ಅಂದರೆ? ಏನಿಲ್ಲ, ಅದೇ ನಾನು ಹೇಳೋಕ್ಕೆ ಆಗಲ್ಲ. ಏನು ನಮಗೇನು ಖುಷಿ ಕೊಡ ನಗು ಬರ್ಸುತ್ತೆ ಅಥವಾ ಖುಷಿ ಕೊಡೋದ್ರಲ್ಲಿ ನನಗೆ ಸಾಮಾನ್ಯವಾಗಿ ಏನಾದರೂ ಪ್ರಕೃತಿಯ ಒಂದು ಸಂರಕ್ಷಣೆ ಕೆಲಸ ಮಾಡಿದ್ರೆ ನಮಗೆ ಭಾಳ ಸಂತೋಷ. ನಗು ಕೊಡೋದ್ರಲ್ಲಿ ವಿ ಕೆನಾಟ್ ಟೆಲ್ ಏನು ವಾಟ್ ವಿಲ್ ಟಿಕಲ್ ಅಸ್ ಆರ್ ನಾಟ್. ಈ ಕೆಲಸ ಮಾಡಿದ್ರೆ ಮಹಾರಾಜರಿಗೆ ತುಂಬ ಕೋಪ ಬರ್ತಂದ್ರೆ ಈ ಥರ ಪ್ರಶ್ನೆಗಳನ್ನ ಕೇಳೋದು ಬಿಟ್ಟು ಬೇರೆ ಏನಾದರೂ ಇದ್ರೆ? ಸಾಮಾನ್ಯವಾಗಿ ನಾನಿನ್ನು ಅಷ್ಟು ಆಕ್ರೋಶಕ್ಕೆ ನಾನು ಯಾವತ್ತೂ ಸಹ ವ್ಯಕ್ತಪಡಿಸಿಲ್ಲ ಅಂತ ನಾನು ಭಾವಿಸ್ತೀನಿ. ವೈಯಕ್ತಿಕವಾಗಿಯೂ ಕೂಡ ನನ್ಗೆ ಯಾವತ್ತೂ ಸಹ ಒಂದು ಆ್ಯಂಗರ್ ಎಲ್ಲೂ ಬಂದಿಲ್ಲ. ಆದರೆ ಆಬ್ವಿಯಸ್ಲಿ ಸಹಜವಾಗಿ ನಿಮಗೆ ಅದು ಇರಿಟೇಟ್ ಮಾಡೋದಕ್ಕೇ ಈ ರಾಜಕೀಯ ಜೀವನದಲ್ಲಿ ಕೆಲವು ಪತ್ರಕರ್ತರು ಬಂದೇ ಬರ್ತಾರೆ. ಅದು ನಾವು ಎದುರಿಸ್ಬೇಕಾಗಿರ್ತಕ್ಕಂಥದ್ದು. ಅದು ಕೇಳ್ತಾರೆ, ಒಂದು ನೀವು ಮನೆಯಲ್ಲಿರೋ ವ್ಯಕ್ತಿ ನೀವು ಆಚೆಗೆ ಬರ್ತಿರೋ ಇಲ್ವೋ ಅಂತ ಆವಾಗಿಂದ ಕೇಳ್ತಾ ಬರ್ತಾ ಇದ್ದಾರೆ. ಸೊ ನೀವು ಅದು ಬರ್ತಾ ಇರುತ್ತೆ, ನೀವು ಪದೇ ಪದೇ ಅದೇ ಉತ್ತರ ಕೊಡ್ತಾ ಇರಬೇಕು, ಹೌದು ಬರ್ತೀರಿ ಅಂತ. ಸರಿ, ಈಗ ಅದ ಅಂತ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕಾದ್ರೆ ಕಾಫಿ, ಟೀ? ಕಾಫಿ. ರಾಗಿ ಮುದ್ದೆ, ಪಿಜ್ಜಾ, ಪಾಸ್ತಾ? ಈಗ ಕೇಳಿದ್ರೆ ಮುದ್ದೆ. ಓಕೆ. ಬೆಂಗಳೂರು, ಮೈಸೂರು? ಮೈಸೂರು. ಪಾಲಿಟಿಕ್ಸಾ ಅಥವಾ ರಾಜ ಪದವಿನ ಅಂತ? ನಾನು ರಾಜ ಪದವಿದು ನಾನು ಯಾವತ್ತೂ ಅಧಿಕೃತವಾಗಿ ನಮ್ಮ ಕೈಯಲ್ಲಿ ಇರಲಿಲ್ಲ.
ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕೀಯ ನಮಗೆ ಅದು ಈ ಪ್ರಕ್ರಿಯೆಯ ಒಂದು ಏನು ಮಾನದಂಡ ಇದೆ ಅದರ ಮೇರೆಗೆ ನಾವು ಒಂದು ಚುನಾವಣೆಯನ್ನು ಎದುರಿಸಿ ವಿಜೇತರಾಗಿದ್ದೀವಿ. ಸೊ ಸಹಜವಾಗಿ ಇದು ಒಂದು ಒಳ್ಳೆಯ ವ್ಯವಸ್ಥೆ. ನಾವು ಜನರ ಮುಂದೆ ನಮ್ಮ ಸಾಮರ್ಥ್ಯವನ್ನು ತೋರಿಸ್ಕೋಬೇಕಾಗಿದೆ. ಸೊ ಅದಕ್ಕಾಗಿ ಸಹಜವಾಗಿ ರಾಜಕೀಯ ಅಂತಲೇ ಹೇಳೋದು. ಅಕಸ್ಮಾತ್ ತಾವೇನಾದ್ರೂ ಈ ಮಹಾರಾಜರ ಕಾಲಘಟ್ಟದಲ್ಲಿ ಇದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಕೊಳ್ಳೋದಾದ್ರೆ ಯಾವ ಮಹಾರಾಜರವರು? ನಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರಾದರೂ ರಾಜ ಪೂರ್ವಜರು ಮಹಾರಾಜರುಗಳಲ್ಲಿ ನೀವ್ ಯಾರನ್ನಾರು ಆಯ್ಕೆ ಮಾಡ್ಕೊಂಡು ನಾನು ಅವರ ಟೈಮಲ್ಲಿ ಇರ್ಬೇಕಾಗಿತ್ತು, ಚೆನ್ನಾಗಿರೋದು ಅವ್ರ ಜೊತೆನಲ್ಲಿ ಇರ್ಬೇಕಾಗಿತ್ತು ಅಂತ ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಆಫ್ಕೋರ್ಸ್ ನಮ್ಮ 10ನೇ ಚಾಮರಾಜ ಒಡೆಯರ್ ಅವರು, ನಾಲ್ವಡಿ ಅವ್ರ ಟೈಮ್ದಲ್ಲಿ, ನಮ್ಮ ತಾತನವ್ರ ಟೈಮಲ್ಲೂ ಇದ್ದಿದ್ರೆ ಬಹುಶಃ ಅದು ಬರೀ ಅನುಭವಿಸೋದಕ್ಕೆ, ಸಾಮಾನ್ಯ ಒಂದು ಪ್ರಜೆಯಾಗಿ ಅದು ಅನುಭವಿಸೋದಕ್ಕೆ, ಮೈಸೂರು ಪ್ರಯಾಣ ಮಾಡೋದಕ್ಕೆ, ಹಳೆ ಮೈಸೂರು ಪ್ರಯಾಣ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದ್ರೆ ಅದು ಬಹಳ ಒಂದು ರೋಮಾಂಚನ. ಸರ್, ಮೈಸೂರು ಅರಮನೆ ಬಗ್ಗೆ, ಯಾಕಂದ್ರೆ ವಿಖ್ಯಾತ ಅರಮನೆ ಇದು, ತಮ್ಮ ಅರಮನೆಯ ಬಾಲ್ಯದ ನೆನಪುಗಳೇನಾದ್ರು ಇದ್ರೆ ಅದ್ರ ಬಗ್ಗೆ? ಅದನ್ನು ದಸರಾ ಟೈಮ್ಗೆ ಹೆಚ್ಚು ಬರ್ತಾ ಇದ್ವಿ. ಬಾಲ್ಯದಲ್ಲಿ ಭಾಳ ಸಣ್ಣ ಮಗು ಇರುವಾಗ ನನಗೇನು ನೆನಪುಗಳಿಲ್ಲ, ಆದರೆ ಅವ್ರು ನಮ್ಮ ತಂದೆ ತಾಯಿಯವರೆಲ್ಲ ಹೇಳ್ತಾ ಇದ್ರು ನಾವು ಬರ್ತಾ ಇದ್ವಿ ಅಂತ, ಇಡೀ 10 ದಿನ ದಸರಾ ನಾವು ಇರ್ತಾ ಇದ್ವಿ ಅಂತ. ನನಗೆ ಹೆಚ್ಚು ನೆನಪುಗಳು ದಸರಾ ಸಮಯದಲ್ಲಿ ಬರೋದು, ಅದು ಅಷ್ಟಮಿ, ನವಮಿ ದಿನ, ದಶಮಿ ದಿನ ಬರೋದು, ತಂದೆಯವ್ರದ್ದು ಪೂಜೆ ಎಲ್ಲ ನೋಡೋದು. ಮತ್ತು ನಮಗೆಲ್ಲ ಅದು ಒಂದು ಸಂತೋಷ ತಾನೇ, ಇಡೀ ನಮ್ಮ ಕುಟುಂಬ ಒಂದೇ ಜಾಗದಲ್ಲಿರೋದು. ಯಾಕಂದರೆ ಸಾಮಾನ್ಯವಾಗಿ ಯಾರೋ ವೈಟ್ ಫೀಲ್ಡಲ್ಲಿರೋದು, ಇನ್ನೊಬ್ಬರು ಯಾವುದೋ ಒಂದು ಭಾಗ ಬೆಂಗಳೂರಲ್ಲಿರೋದು, ಇನ್ನೊಬ್ಬರು ಎಲ್ಲೋ ವಿದೇಶದಲ್ಲಿ, ಇತ್ಯಾದಿ ಇತ್ಯಾದಿ. ಸೊ ಅದು ಮೈಸೂರಿನಲ್ಲಿ ಎಲ್ಲರೂ ಜೊತೆಗಿರುವಂಥದ್ದೇ ಒಂದು ದೊಡ್ಡ ಸೌಭಾಗ್ಯ. ನಮ್ಮ ಪೀಳಿಗೆಯ ಎಲ್ಲ ರಾಜವಂಶಸ್ಥ ಸದಸ್ಯರು ಎಲ್ಲರೂ ಜೊತೆಗಿರ್ತಾ ಇರೋದೇ ಒಂದು ದೊಡ್ಡ ಖುಷಿ ನಮಗೆ. ಸೊ ಅದೆಲ್ಲನೂ ಕೂಡ ಭಾಳ ಸಿಹಿ ನೆನಪುಗಳು ಇವತ್ತು ನಾವು ಸ್ಮರಣೆ ಮಾಡೋದು. ಸರ್, ಅಮೆರಿಕಾದಲ್ಲಿ ವ್ಯಾಸಂಗ ಮಾಡಿ ಕರ್ನಾಟಕಕ್ಕೆ ಬಂದು ಮೈಸೂರಿನ ಮಹಾರಾಜರಾಗಿದ್ದೀರಿ. ನಮ್ಮ ಕಲೆ, ಸಂಸ್ಕೃತಿ ಅಥವಾ ಸಂಸ್ಕಾರದ ಬಗ್ಗೆ ಯೂತ್ ಒಂದು ಮೆಸೇಜ್ ಕೊಡೋದಾದ್ರೆ ನಮ್ಮ ಯುವ ಪೀಳಿಗೆಗೆ ಏನು ಹೇಳ್ತೀರಾ ಅಂತ? ಹಿಂಗೆ ಅದ್ರ ಬಗ್ಗೆ ಒಂದು ಅರಿವು ತಾವೇ ತಂದೆ ಆದಂಥ ಒಂದು ಅಧ್ಯಯನ ಮೂಲಕ ಮಾಡ್ಬೋದು. ಯಾರೋ ಸ್ಕೂಲ್ನಿಂದ ಅಥವಾ ಬೇರೆ ವ್ಯವಸ್ಥೆಯಿಂದ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕಂತೇನಿಲ್ಲ. ನೀವೇ ಒಂದು ಗ್ರಂಥಾಲಯ ಅಥವಾ ಆಚೆಗೆ ಯಾರಾದರೂ ಒಂದು ಯೂಟ್ಯೂಬಲ್ಲಿ ಹೋದರೆ ಸಾಕು. ಇವಾಗ ಭಾರತೀಯ ಇತಿಹಾಸ, ಸಂಸ್ಕೃತಿ, ನಮ್ಮ ಕರ್ನಾಟಕದ ಪಾರಂಪರೆ ಎಲ್ಲನೂ ಕೂಡ ಭಾಳ ಚೆನ್ನಾಗಿ ಎಷ್ಟೋ ಜನ ವಿವರಿಸಿದ್ದಾರೆ. ನಿಮ್ಮಂಥ ಒಂದು ಒಳ್ಳೊಳ್ಳೆ ಪಾಡ್ಕಾಸ್ಟ್ಗಳಿದ್ದಾವೆ. ಎಲ್ಲನೂ ಕೂಡ ಭಾರತೀಯ ಸಂಸ್ಕೃತಿ ಬಗ್ಗೆ, ನಮ್ಮ ಪ್ರಾಚೀನ ಇತಿಹಾಸದ ಬಗ್ಗೆ, ನಮ್ಮ ತರ್ಕಶಾಸ್ತ್ರ ಇರ್ಬೋದು, ನಮ್ಮ ತತ್ವಶಾಸ್ತ್ರ ಎಲ್ಲನೂ ಕೂಡ ವಿಸ್ತಾರವಾಗಿ ಅವರು ವಿವರಿಸಿದ್ದಾರೆ. ಸೊ ಅದನ್ನು ನೀವು ಅದ್ರ ಬಗ್ಗೆ ಒಂದು ಅರಿವು ತಗೋಬೇಕಂದ್ರೆ ಅಲ್ಲಿಂದಾನೇ ಪ್ರಾರಂಭ ಮಾಡಿ, ನಂತರ ನಿಮ್ಮ ಭಾರತೀಯ ಒಂದು ಏನು ಸಂಸ್ಕೃತಿ ಇದೆ ಅದರ ರಕ್ಷಣೆಗಾಗಿ ನೀವು ನಿಲ್ಬೋದು. ಸರ್, ಯೂತ್ ಎಂಪವರ್ಮೆಂಟ್ ಬಗ್ಗೆ ತಮ್ಮಿಂದ, ತಮ್ಮ ಕಚೇರಿಯಿಂದ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ರೀಸೆಂಟಾಗಿ ಮೈಸೂರು ಐಡಿಯಾಥಾನ್ ಅಂತ ಕೇಳಿ ಒಂದು ಕ್ಯಾಂಪೇನ್ ಕೂಡ ನಡೀತು. ಈ ಥರ ಕೆಲಸಗಳ ಬಗ್ಗೆ, ಮೈಸೂರು ಡೆವಲಪ್ಮೆಂಟ್ ಬಗ್ಗೆ ತಾವು ಮಾಡ್ತಿರುವಂಥ ಕೆಲಸಗಳ ಬಗ್ಗೆ ಹೇಳೋದಾದರೆ? ಸಹಜವಾಗಿ ಒಂದು ಸಂಸದರ ಕಾರ್ಯಾಲಯದಲ್ಲಿ ಭಾಳ ನಿರೀಕ್ಷೆ ಇರುತ್ತೆ. ಯಾಕಂದರೆ ಭಾಳ ದೊಡ್ಡ ಕ್ಷೇತ್ರ. ಸಾಮಾನ್ಯವಾಗಿ ಸಂಸತ್ತು ಭಾರತದ ಉತ್ತಮವಾದಂಥ ಒಂದು ಸಭೆ. ಅದು ಅಲ್ಲಿ ಚರ್ಚೆ ಆಗೋದು, ಇಡೀ ಭಾರತಕ್ಕೆ ನಾವು ರೂಪಿಸುವಂಥದ್ದು ಎಲ್ಲ ನೀತಿ ನಿಯಮಗಳು ಅಲ್ಲೇ ಆಗೋದು. ಸಹಜವಾಗಿ ಭಾಳ ನಿರೀಕ್ಷೆ ಇರುತ್ತೆ. ಅದೇ ಒಂದು ದೃಷ್ಟಿಯಲ್ಲಿ ಮತ್ತು ಪ್ರಜಾಪ್ರಭುತ್ವದ ಒಂದು ತತ್ವಗಳ ಮೇರೆಗೆ ನಾವು ಏನೋ ಒಂದು ಕೆಲಸ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ವಿ. ಸೊ ಅದಕ್ಕಾಗಿ ಯುವಕರಿಂದಾನೇ ಒಂದು ಪ್ರೇರಣೆ ಬರಲಿ ನಮಗೆ. ಅವರ ಕಲ್ಪನೆಗಳು, ಅವರು ಏನು ಆಕಾಂಕ್ಷೆಗಳಿದ್ದಾವೆ ಅದು ಈ ಐಡಿಯಾಥಾನ್ ಮೂಲಕ ಅವರು ವ್ಯಕ್ತಪಡಿಸಲಿ ಅಂತ ಹೇಳಿದ್ವಿ. ಸೊ ಎಲ್ಲರೂ ತಮ್ಮ ಐಡಿಯಾಸ್ಗಳು ಕೊಡ್ತಾ ಇದ್ದಾರೆ. ಅವ್ರಿಗೆ ಒಂದು ಇವತ್ತು ಪ್ಯಾನಲ್ಲು ಇತ್ತು ಸಾಯಂಕಾಲ. ಅವರೆಲ್ಲರೂ ನಿರ್ಧಾರ ಮಾಡ್ತಿದ್ದಾರೆ ಯಾವುದು ಒಳ್ಳೆ ಒಂದು ಕಲ್ಪನೆಗಳು ಅಂತ. ನಂತರ ಇನ್ನೊಂದು ಎಕ್ಸ್ಪರ್ಟ್ ಪ್ಯಾನಲಲ್ಲಿ ಫಸ್ಟ್ ಸೆಕೆಂಡ್ ಪ್ರೈಸ್ ಬರುತ್ತೆ. ಆದರೆ ಎಲ್ಲ 200 ಇಂಥ ಹೆಚ್ಚು ಕಲ್ಪನೆಗಳು ಎಲ್ಲನೂ ಕೂಡ ಪರಿಶೀಲನೆ ಆಗಿದೆ. ಎಲ್ಲ ಒಳ್ಳೇದಂತ ಏನಿಲ್ಲ. ಆದರೆ ಸಹಜವಾಗಿ ಒಂದು ಕಲ್ಪನೆಯಿಂದ ಅದನ್ನು ಸಂಘಟಿಸಿ ನಂತರ ಅನುಷ್ಠಾನ ಮಾಡೋದ್ರಲ್ಲಿ ಯಾವ್ದು ಅನುಕೂಲ ಅಂತ ಆ ಒಂದು ದೃಷ್ಟಿಯಲ್ಲಿ ನಾವು ನೋಡ್ತಾ ಇದ್ವಿ. ಯಾಕಂದರೆ ಕಲ್ಪನೆ ಒಳ್ಳೆಯದು, ಯಾವತ್ತು ನಮ್ಮೆಲ್ಲರ ಕಲ್ಪನೆ ಒಳ್ಳೆಯದು. ಆದರೆ ಅದನ್ನ ಸಂಘಟಿಸಿ ನಂತರ ಅನುಷ್ಠಾನ ಮಾಡಿ ಅದು ಸಂಪೂರ್ಣವಾಗಿ ಒಂದು ಸಮಾಜಕ್ಕೆ ಲಾಭ ಆಗೋ ದೃಷ್ಟಿಯಲ್ಲಿ ಅದಕ್ಕೆ ಒಂದು ನಿರ್ಮಾಣ ಮಾಡೋದೇ ಒಂದು ಬೇರೆ ಕೆಲಸ. ಸೊ ಆ ದೃಷ್ಟಿಯಲ್ಲಿ ಯಾವ್ದು ಮಾಡ್ಬೋದು, ಯಾವ್ದು ಮಾಡೋಕ್ಕಾಗಲ್ಲ ಅಂತ ಇವತ್ತು ನಿರ್ಧಾರ ನಡೀತಾ ಇದೆ. ಒಂದು ಒಳ್ಳೆ ಕೆಲಸ ಆಗಿದೆ. ಅದೇ ಅಂತೆ
ಬೇಕಾದಷ್ಟು ಕೆಲಸಗಳು ಆಗ್ತಾ ಇದೆ. ಈಗ ಮುಂದೆ ನಮ್ಮ ಪ್ರಧಾನಮಂತ್ರಿ ಅವರ ಜನ್ಮದಿನ ಸಂದರ್ಭದಲ್ಲೂ ಕೂಡ ಎಲ್ಲ ಸೇವೆಗಳು, ಸ್ವಚ್ಛ ಭಾರತ್ ಒಂದು ದೃಷ್ಟಿಯಲ್ಲಿ ಕ್ಲೆನ್ಲಿನೆಸ್ ಡ್ರೈವ್ಸ್ ಆಗುತ್ತೆ, ರಕ್ತದಾನ ಶಿಬಿರಗಳು ಆಗ್ತದೆ, ಎಲ್ಲನೂ ಕೂಡ ನಾವು ಮಾಡ್ತಾ ಇದ್ದೀವಿ. ಮತ್ತು ನಾವು ಸಹ ಎಲ್ಲರಿಗೂ ಒಂದು ಪ್ರೇರಣೆ ಕೊಡೋ ದೃಷ್ಟಿಯಲ್ಲಿ ಭಾಳಷ್ಟು ಈ ಕಾರ್ಯಾಲಯದಿಂದ ನಾವು ಕೂಡ ವೈಯಕ್ತಿಕವಾಗಿ ಮಾಡ್ತಾ ಇದ್ದೀವಿ. ಸರ್, ಚಾಮುಂಡಿ ಬೆಟ್ಟ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನ ಮೈಸೂರು ಸಂಸ್ಥಾನದ ಪ್ರಕಾರ ಹೇಳೋದಾದ್ರೆ ಯಾರಿಗೆ ಸೇರಿದ್ದು? ಇದು ನಾನು ಏನೋ ಒಂದು ಹೇಳ್ಬೋದು, ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀವಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಅದರ ಬೆಂಬಲಕ್ಕಾಗಿ ನಿಂತಿರುವಂಥದ್ದು ವ್ಯಕ್ತಿ. ಅದಕ್ಕಾಗಿ ಈ ಸಮಸ್ಯೆ ನಮ್ಮ ನ್ಯಾಯಾಂಗದ ಜೊತೆ ಇದೆ, ಅವರು ತೀರ್ಮಾನ ಮಾಡಿದೆ, ಅಲ್ಲಿ ನಾವು ವಾದ ಮಾಡಿದ್ದೀವಿ, ಸರ್ಕಾರನೂ ಕೂಡ ತಮ್ಮ ವಾದ ಮಾಡಿದೆ. ನ್ಯಾಯಾಂಗ ನಿರ್ಧಾರ ತಗೊಳ್ಳುತ್ತೆ ಅಂತ್ಯದಲ್ಲಿ. ಮತ್ತು ಜನಸಾಮಾನ್ಯರಲ್ಲೂ ಕೂಡ ಏನು ಇದು ಯಾರ್ದು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕಾಗಿ ಆ ಒಂದು ವ್ಯವಸ್ಥೆ ಇದಕ್ಕೆ ಉತ್ತರ ಕೊಡಲಿ ಅಂತ ನಾವು ಕಾಯಬೇಕಾಗಿದೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಉತ್ತಮವಾದಂಥ ಒಂದು ರೀತಿಯಲ್ಲಿ ನಾವು ನಮ್ಮ ನಡೆ ಇರಬೇಕಂತ. ಸರ್, ಇಷ್ಟೊಂದು ಸಮಯ ಕೊಟ್ಟು ಇತಿಹಾಸದ ಬಗ್ಗೆ, ದಸರಾ ಹಬ್ಬದ ಬಗ್ಗೆ, ತಮ್ಮ ಬಗ್ಗೆ ಇಷ್ಟೆಲ್ಲ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಕ್ಕೆ, ನಮ್ಮನ್ನು ದಸರಾ ಹಬ್ಬದ ಸ್ಪೆಷಲ್ ಎಪಿಸೋಡ್ ಮಾಡೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ದಸರಾ ಹಬ್ಬದ ಪ್ರೀತಿಯ ಶುಭಾಶಯಗಳು ತಮಗೆ. ಧನ್ಯವಾದ. ನಿಮ್ಮೆಲ್ಲ ವೀಕ್ಷಕರಿಗೆ ನಿಮಗೂ ಕೂಡ ದಸರಾ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸರ್, ನಮ್ಮ ಟೈಟಲ್ ಸ್ಪಾನ್ಸರ್ ಉಲ್ಲಾಸ್ ಅಗರಬತ್ತಿ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಹ್ಯಾಂಪರ್ ಇದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಸರ್, ಸುದರ್ಶನ್ ಸಿಲ್ಕ್ಸ್ ಅವ್ರ ಕಡೆಯಿಂದ ತಮಗೊಂದು ಸಣ್ಣ ಹ್ಯಾಂಪರ್. ಧನ್ಯವಾದ. ಮಹಾರಾಜರ ಜೊತೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಈ ಒಂದು ಎಪಿಸೋಡ್ ನನಗಂತೂ ತುಂಬಾನೇ ಸ್ಪೆಷಲ್ ಆಗಿತ್ತು. ನೀವು ಕೂಡ ಅಷ್ಟೇ ಎಂಜಾಯ್ ಮಾಡಿದ್ರಿ ಅಂತ ನಾನು ಅನ್ಕೊಂಡಿದ್ದೀನಿ. ದಸರಾ ಹಬ್ಬದ ಪ್ರೀತಿಯ ಶುಭಾಶಯಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಯಾರ ಸಂದರ್ಶನವನ್ನ ನಾನು ಮಾಡಬೇಕು, ಯಾವ ವಿಚಾರದ ಬಗ್ಗೆ ನಾವು ಮಾತಾಡಬೇಕು ಅಂತ ಕಾಮೆಂಟ್ಸ್ ಅಲ್ಲಿ ನನಗೆ ತಿಳಿಸಿ. ಹಾಗೆ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.